Hello dear students, welcome to Sing Style of Max. So ಇವತ್ತು ನಾವು ಡಿಸ್ಕಸ್ ಮಾಡೋಣ ನಿಮ್ಮ ಟ್ರಿಗ್ನೋಮೆಟ್ರಿ ಚಾಪ್ಟರ್, ದಟ್ ಟು ಯುವರ್ ಫಸ್ಟ್ PUC ಥರ್ಡ್ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ಅಪ್ಕಮಿಂಗ್ ಮ್ಯಾಥಮೆಟಿಕಲ್ ಜರ್ನಿ. ಟ್ರಿಗ್ನೋಮೆಟ್ರಿ ಮೀನಿಂಗ್ ಏನು ಫಸ್ಟ್ ಆಫ್ ಆಲ್ ಇಲ್ಲೇ ಅಬ್ಸರ್ವ್ ಮಾಡಿ. ಟ್ರಿಗಾನ್ ಅಂತ ಅಂದರೆ ಸಿಂಪಲ್ 3, ಗೋನೋ ಮೀನ್ಸ್ ವಾಟ್ ಆ್ಯಂಗಲ್ಸ್. ಸೊ 3 ಆ್ಯಂಗಲ್ಸ್ ಇರುವಂತಹ ಜಿಯೋಮೆಟ್ರಿಕಲ್ ಫಿಗರ್ ಅಂದರೆ ಯಾವುದು? ಡೆಫಿನೆಟ್ಲಿ ಇಟ್ ಈಸ್ ಟ್ರಯಾಂಗಲ್. ಮೆಟ್ರಿ ಅಂತ ಅಂದರೆ ಏನು? ಮೆಷರ್ಮೆಂಟ್. ಸೊ ಓವರ್ ಆಲ್ ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಸ್ಟಡಿ ಮಾಡೋದೆಲ್ಲ ಏನಿದೆಯಲ್ಲ, ದಟ್ ಈಸ್ ಆಲ್ ಅಬೌಟ್ ಟ್ರಯಾಂಗಲಲ್ಲಿ ಇರುವಂಥದ್ದು ಮೆಷರ್ಮೆಂಟ್ಸ್ಗಳನ್ನು ಅಷ್ಟೇ ಸ್ಟಡಿ ಮಾಡೋದು ನಾವು. ಆ ಮೆಷರ್ಮೆಂಟ್ಸ್ ಯಾವುದು ಬೇಕಿದ್ರೂ ಆಗ್ಬೋದು. ಇಟ್ ಕ್ಯಾನ್ ಬಿ ರೇಷಿಯೋಸ್, ಇಟ್ ಕ್ಯಾನ್ ಬಿ ಸರ್ಟನ್ ಆ್ಯಂಗಲ್ಸ್. ಓಕೆ, ಸೊ ಫಸ್ಟು ನೀವು 10th ಕಲ್ತಿದ್ದೀರ ಆಲ್ರೆಡಿ. ಯಾವುದನ್ನು? ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಆ್ಯಂಡ್ ದೆನ್ ಸೈನ್ ಇನ್ ರೆಸಿಪ್ರೋಕಲ್ ಯಾವುದು? 1/sin ಅಂದರೆ ಕೊಸಿಕೆಂಟ್, ಕಾಸ್ ಇನ್ ದ ರೆಸಿಪ್ರೋಕಲು ಸೀಕೆಂಟ್, ಆ್ಯಂಡ್ ಟ್ಯಾನ್ ರೆಸಿಪ್ರೋಕಲ್ ಈಸ್ ಕಾಟ್. ತೀಟಾ ತೀಟಾ ತೀಟಾ, ಕರೆಕ್ಟ್? ಇಷ್ಟನ್ನು ನೀವು ಕಲ್ತಿದ್ದೀರ 10th. ಬಟ್ ಕಲ್ತಿದ್ರು ಕೂಡ ದಿಸ್ ಈಸ್ ಜಸ್ಟ್ ಎ ರಿವಿಷನ್ ಕ್ಲಾಸ್. ಯು ಹ್ಯಾವ್ ಟು ರಿವೈಸ್. ಓಕೆ, ರಿವಿಷನ್ ಇಲ್ಲದೆ ಅದು ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ನಾವು ಚಾಪ್ಟರ್ನ. ಓಕೆ ರೈಟ್. ಸೊ ನಾವು ಏನು ಕಲ್ತಿದ್ದೀವಿ ಹೇಳಿ? ಏನು ಕಲ್ತಿದ್ದೀವಿ? ಸೈನ್ ತೀಟಾ ಅಂದರೆ ಮೀನಿಂಗ್ ಏನು? ವಾಟ್ ಇಸ್ ಮೀನಿಂಗ್ ಆಫ್ ಸೈನ್ ತೀಟಾ? ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಾನು ತೊಗೊಂಡ್ರೆ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಅವರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನಪ್ಪ? ಆ್ಯಂಗಲ್ಲು 90 ಡಿಗ್ರಿ ಇರಬೇಕು. ಓಕೆ, ಒಂದು ಆ್ಯಂಗಲ್, 3 ಸೈಡಲ್ಲಿ ಆ್ಯಂಗಲ್ಸ್ ಇದ್ದಾವಲ್ಲ, ಆ ಆ್ಯಂಗಲ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿ ಇದೆ ಅಂದರೆ ಅಂಥ ಟ್ರಯಾಂಗಲ್ನ ನೀವೇನಂತ ಕರಿತೀರಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಯಾವುದೋ ಒಂದು ಕಡೆ ನಾನು ತೀಟಾ ಕನ್ಸಿಡರ್ ಮಾಡೋದನಪ್ಪ. ಇಲ್ಲಾದರೂ ಮಾಡ್ಬೋದು, ಇಲ್ಲಾದರೂ ಮಾಡ್ಬೋದು. ಇದಂತೂ 90 ಡಿಗ್ರಿ ಅಂತ ಗೊತ್ತಲ್ಲ, ರೈಟ್? ಸೊ ನಾನು ಯಾವ ಕಡೆ ಬೇಕಿದ್ರೂ ಏನು ಮಾಡ್ಬೋದು? ತೀಟಾನ ಕನ್ಸಿಡರ್ ಮಾಡ್ಬೋದು. ಈಗ ನೆನಪಿರಲಿ, ಸೈಡ್ಸ್ಗಳು ಹೇಗೆ ನಾವು ಅಡ್ಜಸೆಂಟ್ ಯಾವುದಕ್ಕೆ ಅಂತೀವಿ, ಆಪೋಸಿಟ್ ಯಾವುದಕ್ಕೆ ಅಂತೀವಿ ಅಂದರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಫಸ್ಟು 90 ಡಿಗ್ರಿ ಇದೆಯಲ್ಲ, ಈ 90 ಡಿಗ್ರಿಗೆ ಆಪೋಸಿಟ್ ಇರುವಂತಹ ಸೈಡ್ನ ನಾವೇನಂತ ಕರಿತೀವಿ? ಹೈಪಾಟಿನಸ್. ಓಕೆ, ಅದೇ ರೀತಿ ತೀಟಾಗೆ ಆಪೋಸಿಟು ಅಂದರೆ ತೀಟಾ ಯಾವ 2 ಲೈನಿಗೆ ಅಟ್ಯಾಚ್ ಆದಮೇಲೆ ಇಲ್ಲಿ ಆ್ಯಂಗಲ್ ಆಗಿರೋದು, ಯಾವ 2 ಲೈನು ಕೋಇನ್ಸೈಡ್ ಆದಾಗ ನಮಗೆ ಈ ಆ್ಯಂಗಲ್ ಕ್ರಿಯೇಟ್ ಆಯಿತೋ ಅವೆರಡನ್ನ ಬಿಟ್ಟು ಅದ್ರ ಮುಂದೆ ಇರೋದೇನಿದೆಯಲ್ಲ, ದಟ್ ಈಸ್ ಯುವರ್ ಆಪೋಸಿಟ್ ಸೈಡ್. ಅವು ಎರಡೂ ಬಿಟ್ಟು ಮೂರನೇದು ಉಳಿದಲ್ಲ, ಹೈಪಾಟಿನಸ್ಸು ಆಯಿತು, ಆಪೋಸಿಟ್ ಸೈಡು ಆಯಿತು, ಮೂರನೇದು ಉಳಿತಲ್ಲ, ದಟ್ ಈಸ್ ಯುವರ್ ಅಡ್ಜಸೆಂಟ್ ಸೈಡ್. ಅರ್ಥ ಆಯ್ತಲ್ಲ? ಮ್ಯಾಕ್ಸಿಮಮ್ ಐ ಹ್ಯಾವ್ ಸೀನ್ ದಟ್ ಸಮ್ ಸ್ಟೂಡೆಂಟ್ಸ್, ಓಕೆ, ಕೆಲವೊಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಹೇಗೆ ಅಂದರೆ ಈ ರೀತಿ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟರೆ ಹೈಪಾಟಿನಸ್ ಒಂದೇ ಬರೆಯೋಕ್ಕೆ ಬರುತ್ತೆ, ಬೇರೆ ಆಪೋಸಿಟ್ ಯಾವುದು ಅಡ್ಜಸೆಂಟ್ ಯಾವುದು ಅಂತ ಕನ್ಫ್ಯೂಸ್ ಆಗ್ತಾರೆ. ಓಕೆ, ದೇರ್ ಆರ್ ಸಮ್ ಟಾಪ್ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಈಸಿಲಿ, ಬಟ್ ದೀಸ್ ಲೆಕ್ಚರ್ಸ್ ಆರ್ ಮೇನ್ಲಿ ಫಾರ್ ದೋಸ್ ಡಲ್ ಸ್ಟೂಡೆಂಟ್ಸ್ ಹೂ ಫೀಲ್ ನೋ ಹೆಸಿಟೇಷನ್ ಟು ಕ್ಲಿಯರ್ ದಿ ಡೌಟ್ಸ್ ವಿತ್ ಫ್ಯಾಕಲ್ಟೀಸ್, ದಿ ಸಿಲ್ಲಿ ಡೌಟ್ಸ್ ಎಸ್ಪೆಷಲಿ. ಸೊ ಹಾಗಾಗಿ ಯಾರಿಗೆ ಬರುತ್ತೋ ಅವ್ರು ದಯವಿಟ್ಟು ಸ್ವಲ್ಪ 1.5x ಸ್ಪೀಡಲ್ಲಿ ಮಾಡಿಬಿಟ್ಟು ವಾಚ್ ಮಾಡಿ. ಬಟ್ ಯಾರಿಗೆ ಬರೋಲ್ವೋ ಅವ್ರು ಕ್ಲೀನಾಗಿ ಕೇಳಿಸ್ಕೊಳ್ರಿ. ಓಕೆ, ಡೋಂಟ್ ಲೆಟ್ ಎನಿ ಸಿಂಗಲ್ ಡೌಟ್ ವಿದ್ ಇನ್ ಯೋರ್ ಸೆಲ್ಫ್. ಓಕೆ, ಏನೇ ಡೌಟ್ ಇದ್ರೂ, ಯಾಕೆ ನಾನು ಅಷ್ಟು ಸ್ಟ್ರೆಸ್ ಮಾಡಿ ಈ ಚಾಪ್ಟರಿಗೆ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಇಡೀ ಮ್ಯಾಥಮೆಟಿಕ್ಸಿಂದು ಜರ್ನಿ ಇದೆಯಲ್ಲ, ಈಗೇನು ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮ್ಮ ಇಂಜಿನಿಯರಿಂಗ್ ನೀವು ಓದ್ತಿರೋ ಅಥವಾ ಡಿಗ್ರಿ ಓದ್ತಿರೋ, ಏನು ಓದ್ತಿರೋ, ಮ್ಯಾಥ್ಸ್ ರಿಲೇಟೆಡ್ ಏನಾದ್ರು ಓದ್ತಿರೋ ಅಂತ ಅಂದರೆ ನಿಮ್ಮ ಇಡೀ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ, ಏನಂತೀರ ಅದನ್ನು, ಪೇಪರ್ನ, ಆ ಬ್ರ್ಯಾಂಚ್ ಇದೆಯಲ್ಲ ಮ್ಯಾಥಮೆಟಿಕ್ಸಿಂದು ಕ್ಯಾಲ್ಕುಲಸ್ಸು, ಅದು ಡಿಪೆಂಡ್ ಆಗೋದೇ ನಿಮ್ಮ ಬೇಸಿಕ್ಸ್ ಎಷ್ಟು ಚೆನ್ನಾಗಿದೆಯೋ ಅದರಿಂದ. ಆ ಬೇಸಿಕ್ಸ್ ಯಾವುದು ಅಂದರೆ ಒಂದು ರಿಲೇಷನ್ಸ್ ಫಂಕ್ಷನ್ಸು, ಇನ್ನೊಂದು ಟ್ರಿಗ್ನೋಮೆಟ್ರಿ, ಲಿಮಿಟ್ಸ್, ಡೆರಿವೇಟಿವ್ಸು. ಈ ಬೇಸಿಕ್ಸ್ಗಳಿದಾವಲ್ಲ, ಈ ಬೇಸಿಕ್ಸ್ ಯಾರ್ದು ಕ್ಲಿಯರ್ ಇದೆಯೋ ಅವ್ರದ್ದು ಹೈಯರ್ ಲೆವೆಲ್ ಮ್ಯಾಥಮೆಟಿಕ್ಸ್ ಭಾಳ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಭಾಳ ಕನ್ಫ್ಯೂಸ್ ಆಗಿಬಿಡ್ತೀರಾ. ಹಾಗಾಗಿ ನಾನು ಈ ಚಾಪ್ಟರ್ನ ತುಂಬ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ರೈಟ್. ಸೊ ಆ್ಯಸ್ ಐ ಸೆಡ್, ಸಮ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ಮ್ಯಾಮ್ ಇಲ್ಲಿ ಹೈಪಾಟಿನಸ್ ಏನೋ ಹೇಳ್ತೀವಿ ನಾವು, ಆಪೋಸಿಟು ಅಡ್ಜಸೆಂಟ್ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಓಕೆ, ಸೊ ನೆನಪಿರಲಿ, ನಮಗೆ ಇಲ್ಲಿ ತೀಟಾ ಆ್ಯಂಗಲ್ ಕೊಟ್ಟಿಲ್ಲ ಅಂದರೆ ಒಂದು ಕಡೆ 90 ಕೊಟ್ಟಿದ್ದಾರೆ, ಓಕೆ, ಬಟ್ ಇನ್ನೂ 2 ಆ್ಯಂಗಲ್ಸ್ ಇದಾವಲ್ಲ, ಅಲ್ಲಿ ತೀಟಾ ಮೆನ್ಷನ್ನೇ ಮಾಡಿಲ್ಲ ಅಂದರೆ ನಾವು ಯಾವುದನ್ನು ಬೇಕಿದ್ರೂ ಆಪೋಸಿಟ್ ತೊಗೋಬೋದು, ಅಡ್ಜಸೆಂಟ್ ತೊಗೋಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಸಪೋಸ್ ಇಲ್ಲೆಲ್ಲೋ ತೀಟಾ ಅಂತ ಮೆಷರ್ ಮಾಡಿದ್ರು, ಪರ್ಟಿಕ್ಯುಲರ್ ಆಗಿ ತೀಟಾ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ ಆ ತೀಟಾ ಫ್ರೇಮ್ ಆಗಿದೆ ಯಾವುದರಿಂದ? ಇವೆರಡು ಲೈನ್ಸ್ ಕೋಇನ್ಸೈಡ್ ಆಗಿದ್ದಕ್ಕೆ ಈ ತೀಟಾ ಬಂತು, ಹೌದಲ್ವಾ? ಸೊ ಆ ತೀಟಾಗೆ ಆಪೋಸಿಟ್ ಇರೋ ಸೈಡ್ ಏನಾಗುತ್ತೆ? ನಮಗೆ ಆಪೋಸಿಟ್ ಸೈಡ್ ಆಗುತ್ತೆ. ತೀಟಾ ಮತ್ತು ಆಪೋಸಿಟ್ ಮತ್ತು ಹೈಪೋಟಿನಸ್ ಸೈಡ್ ಬಿಟ್ಟು ಮೂರನೇದೇನು ಉಳಿತಲ್ಲ, ದಟ್ ಈಸ್ ಯುವರ್ ಅಡ್ಜಸೆಂಟ್ ಸೈಡ್. ನೆನಪಿರಲಿ. ಓಕೆ, ಸೊ ನಿಮಗೆ
ಇಲ್ಲಿ ಒಂದು ಸತಿ ಆಪೋಸಿಟು, ಇಲ್ಲಿ ಒಂದು ಸತಿ ಆಪೋಸಿಟ್, ಈ ಕಡೆ ಬರೆದಿದ್ದಾರೆ ಅಂತ ಡೌಟ್ ಆದರೆ ಯಾಕೆ ಅಂತ ರೀಸನ್ ಹೇಳಿದ್ದೀನಿ, ಹೌದಲ್ವಾ? ತೀಟ ಎಲ್ಲಿದೆ ಅನ್ನೋದ್ರ ಮೇಲೆ ನಮ್ಮ ಆಪೋಸಿಟ್ ಸೈಡು ಅಡ್ಜಸೆಂಟ್ ಡಿಪೆಂಡ್ ಆಗುತ್ತೆ. ಹೈಪೋಟಿನಸ್ ಡಿಪೆಂಡ್ ಆಗೋದು 90 ಡಿಗ್ರಿ ಎಲ್ಲಿದೆ ಅನ್ನೋದ್ರ ಮೇಲೆ, ರೈಟ್? ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫಸ್ಟ್ ಐಡೆಂಟಿಫೈ ದ ಸೈಡ್ಸ್, ಹೈಪೋಟಿನಸ್ಸು, ಆಪೋಸಿಟು, ಅಡ್ಜಸೆಂಟ್. ಈಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಇವೇನು 6 ಇದಾವಲ್ಲ, 6 ಯಾಕಿದೆ ಅಂತ ಅಂದರೆ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ ಕ್ಲೀನಾಗೆ. ಈಗ ನಾನು ಈ ರೇಷಿಯೋಸ್ನ ಬರಿತೀನಪ್ಪ, 3 ಸೈಡ್ ಇದೆಯಾ, 3 ಸೈಡ್ ಯೂಸ್ ಮಾಡಿ ಏನೇನೋ ರೇಷಿಯೋಸ್ ಬರಿತೀನಿ, 2 ಒಟ್ಟು ಯೂಸ್ ಮಾಡಿ ಬರಿಬೇಕು ನಾನು, ಓಕೆನಾ? ಸೊ ಆಪೋಸಿಟ್ ಬೈ ಹೈಪೋಟಿನಸ್ ಒಂದು ಬರಿತೀನಿ. ನೆಕ್ಸ್ಟ್ ನನಗೇನು ಗೊತ್ತಾಗುತ್ತೆ, ಅಡ್ಜಸೆಂಟ್ ಬೈ ಹೈಪೋಟಿನಸ್ ಒಂದು ಬರಿತೀನಿ. ಇನ್ಯಾವುದಾದ್ರು ಕಾಂಬಿನೇಷನ್ ಇದೆಯಾ ಪಾಸಿಬಲು? ಓ ಹೆಚ್ಚಾಯಿತು, ಎ ಹೆಚ್ಚಾಯಿತು, ನೆಕ್ಸ್ಟು ಓ ಎ ಒಂದು ಸತಿ ಬರೆಯೋಣ. ಆಪೋಸಿಟ್ ಬೈ ಅಡ್ಜಸೆಂಟ್ ಬರಿತೀನಿ. ಇದೇ ರೀತಿ ನಾನು ಮತ್ತೆ ಏನು ಬರಿತೀನಿ, ಇದನ್ನು ಉಲ್ಟಾ ಮಾಡಿ ಬರಿತೀನಿ. ಹೈಪೋಟಿನಸ್ ಬೈ ಆಪೋಸಿಟ್, ಹೈಪೋಟಿನಸ್ ಬೈ ಅಡ್ಜಸೆಂಟ್, ಓಕೆ? ನೆಕ್ಸ್ಟ್ ಅಡ್ಜಸೆಂಟ್ ಬೈ ಆಪೋಸಿಟ್. ಟೆಲ್ ಮಿ ಒನ್ ಥಿಂಗ್, ಈ 3 ಸೈಡ್ಸ್ನ ಯೂಸ್ ಮಾಡಿ ನಾನು ಇನ್ನೂ ಯಾವುದಾದ್ರೂ ರೇಷಿಯೋಸ್ನ ಬರಿಬಹುದಾ? ಈ 6 ರೇಷಿಯೋಸ್ ಬರ್ದಿದ್ದೀನಲ್ಲ, ಓ ಹೆಚ್, ಎ ಹೆಚ್, ಓ ಎ 3 ಕಾಂಬಿನೇಷನ್ ಆದ್ವಾ? ಅವೇ 3 ಕಾಂಬಿನೇಷನ್ಸು ಮತ್ತು ರಿವರ್ಸು, ಹೆಚ್ ಓ, ಓಕೆ, ಹೆಚ್ ಎ ಓ. ಇವನ್ನ ಬಿಟ್ಟು ಇನ್ಯಾವುದಾದ್ರೂ ರೇಷಿಯೋ ಬರೀಲಿಕ್ಕೆ ಸಾಧ್ಯ ಇದೆ? ನೀವು ಒಟ್ಟು ಯಾವುದಾದ್ರೂ 2 ಸೈಡ್ ಯೂಸ್ ಮಾಡಿ ರೇಷಿಯೋ ಬರೀರಿ. ಡ್ಯಾಮ್ ಶೋರ್ ಇವು 6 ಅಷ್ಟೇ ಬರುತ್ತವು, 6ಕ್ಕಿಂತ ಜಾಸ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದಿಸ್ ಈಸ್ ದ ಮೈನ್ ರೀಸನ್. ಇದು ಯೂಶಲಿ ಯಾರು ಹೇಳೋದಿಲ್ಲ, ಸುಮ್ಮನೆ ಡೈರೆಕ್ಟಾಗಿ ಟೀಚ್ ಮಾಡಿಬಿಡ್ತಾರೆ, ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಜನರಲ್ ನಾಲೆಜಿಗೋಸ್ಕರನಾದರೂ ಯಾರಾದರೂ ಸಡನ್ನಾಗಿ ನಿಮಗೆ ಕೇಳಿದ್ರು ಅಂದ್ಕೊಳ್ರಿ, ಯಾಕೆ ಬರೀ 6 ಇದ್ದಾವೆ, ಸೈನು, ಕಾಸು, ಟ್ಯಾನು, ಕೊಸಿಕೆಂಟ್, ಸಿಕೆಂಟ್, ಕಾಟ್, ಯಾಕೆ ಇನ್ನೂ ಒಂದು 7ನೇದು ಇರ್ಬೋದಿತ್ತಲ್ಲ, ಯಾಕಿಲ್ಲ ಅಂತಂದರೆ ದಿಸ್ ಇಸ್ ದ ರೀಸನ್. ಈ ಟ್ರಯಾಂಗಲ್ಲಿನ 3 ಸೈಡ್ಸ್ ಯೂಸ್ ಮಾಡಿ ನಾನು ರೇಷಿಯೋಸ್ ಬರೀಲಿಕ್ಕೆ ಟ್ರೈ ಮಾಡಿದ್ರೆ 6 ಅಷ್ಟೇ ಬರಿಬೋದು, 6ಕ್ಕಿಂತ ಜಾಸ್ತಿ ಬರೀಲಿಕ್ಕೆ ಆಗೋದಿಲ್ಲ. ಸೊ ಮ್ಯಾಥಮೆಟಿಷಿಯನ್ಸ್ ಏನು ಮಾಡಿದ್ರು ಅಂದರೆ ಈ 6 ರೇಷಿಯೋಸ್ ಬರ್ಕೊಂಡ್ಬಿಟ್ಟು ಒಂದೊಂದಕ್ಕೆ ಒಂದು ಹೆಸರು ಕೊಟ್ಟರು. ನಾನು ಹೇಳ್ತಿರೋದು ಹಿಸ್ಟ್ರಿ, ಓಕೆ? ಸೊ ದಿಸ್ ಇಸ್ ಟೋಟಲಿ ಇಂಟ್ರೊಡಕ್ಷನ್ ಕ್ಲಾಸ್. Those who want direct concepts, please jump to the next lecture when I just post the next lecture, okay? ಸೊ ಆಪೋಸಿಟ್ ಬೈ ಹೈಪೋಟಿನಸ್ಗೆ ಅವ್ರು ಏನು ಮಾಡಿದ್ರು, ಒಂದು ಹೆಸರು ಕೊಟ್ಟರು, ದಟ್ ಈಸ್ ಸೈನ್ ತೀಟಾ, ಓಕೆ? ಆ್ಯಕ್ಚುಲ್ ಸ್ಪೆಲ್ಲಿಂಗು ಸೈನಿಂದು SINE, ಬಟ್ ನಾವು ಶಾರ್ಟ್ ಫಾರ್ಮಲ್ಲಿ ಬರೆಯೋದು ಸೈನ್ ಅಷ್ಟೇ, SIN, ಸೈನ್ ತೀಟಾ. ನೆಕ್ಸ್ಟು ಅದೇ ಥರ ಇಲ್ಲಿ ಅಡ್ಜಸೆಂಟ್ ಬೈ ಹೈಪೋಟಿನಸ್ಗೆ ಮ್ಯಾಥಮೆಟಿಷಿಯನ್ಸ್ ಒಂದು ಹೆಸರು ಕೊಟ್ಟರು, ಏನಂದರೆ ಕಾಸ್ ತೀಟಾ, ಓಕೆ? ಕಾಸ್ ತೀಟಾ. ನೆಕ್ಸ್ಟ್ ಆಪೋಸಿಟ್ ಬೈ ಅಡ್ಜಸೆಂಟಿಗೆ ಒಂದು ಹೆಸರು ಕೊಟ್ಟರು, ದಟ್ ಈಸ್ ಟ್ಯಾನ್ ತೀಟಾ, ನಥಿಂಗ್ ಟ್ಯಾಂಜೆಂಟ್. ಅದೇ ರೀತಿ ಸೈನಿಂದು ರೆಸಿಪ್ರೋಕಲ್ ಮಾಡಿದ್ರು ತಾನು, ಹೈಪೋಟಿನಸ್ಸು ಆಪೋಸಿಟ್ನ ಉಲ್ಟಪಲ್ಟ ಮಾಡಿದ್ದಾರೆ, ಅದಕ್ಕೆ ಹೆಸರೇನು ಕೊಟ್ಟರು, ಕೊಸಿಕೆಂಟ್ ತೀಟಾ. ಬರೀಲಿಕ್ಕೆ ನಾವು ಹೇಗೆ ಬರಿತೀವಿ, ಕೊಸೆಕ್ ತೀಟಾ, ಓಕೆ? ಹೈಪೋಟಿನಸ್ ಬೈ ಅಡ್ಜಸೆಂಟ್, ಕಾಸಿಂದ ರೆಸಿಪ್ರೋಕಲ್ ಏನು ಬರೆದ್ರಲ್ಲ, ಈ ರೇಷಿಯೋಗೆ ಅವ್ರ ಹೆಸರೇನು ಕೊಟ್ಟರು, ಸೀಕೆಂಟ್ ತೀಟಾ. ಅದೇ ರೀತಿ ಅಡ್ಜಸೆಂಟ್ ಬೈ ಆಪೋಸಿಟಿಗೆ ಹೆಸರೇನು ಕೊಟ್ಟರು, ಕಾಟ್ ತೀಟಾ, ಓಕೆ? ಅರ್ಥ ಆಯ್ತಲ್ಲ? ಸೊ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ ಇವೇನಿದೆಯಲ್ಲ, ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಓಕೆ? ಟ್ರಿಗ್ನೋಮೆಟ್ರಿ ಅಂದರೆ ಗೊತ್ತಾಯಿತು, ಟ್ರಯಾಂಗಲಲ್ಲಿರೋ ಮೆಷರ್ಮೆಂಟು. ರೇಷಿಯೋಸ್ ಅಂದರೆ ಏನು, ಸಮ್ ಕ್ವಾಂಟಿಟಿ ಬೈ ಅನದರ್ ಕ್ವಾಂಟಿಟಿ, ಸಮಥಿಂಗ್ ಬೈ ಅನದರ್ ಥಿಂಗ್ ಬರೆದ್ರೆ ಅದನ್ನು ರೇಷಿಯೋ ಅಂತೀರ. ಸೊ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅವ್ರು ಬರೀಲಿಕ್ಕೆ ಹೊರಟಾಗ ಅವ್ರಿಗೆ 6 ಅಷ್ಟೇ ಸಿಕ್ತು, ಆ 6ಕ್ಕೂ ಕೂಡ ಅವ್ರು ಏನು ಮಾಡಿದ್ರು, ಹೆಸರು ಕೊಟ್ಟರು, ಒಂದೊಂದಕ್ಕೆ ಒಂದೊಂದು ಹೆಸರು ಕೊಟ್ಟರು. ಅವನ್ನೇ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಆಗೋದೇ ಇದರಿಂದ. ಸೊ ಸೈನ್ ತೀಟಾ ಅಂದ್ರೇನು, ಆಪೋಸಿಟ್ ಬೈ ಹೈಪೋಟಿನಸ್, ಕಾಸ್ ತೀಟಾ ಅಂದ್ರೇನು, ಅಡ್ಜಸೆಂಟ್. ಇವೆಲ್ಲ ನಿಮಗೆ ಬಯಾಟಾಗಿರಬೇಕು. ನಾನು ಯಾವುದೋ ಒಂದು ರೇಷಿಯೋ ಹೇಳ್ತೀನಿ ಸಡನ್ನಾಗಿ, ಅಡ್ಜಸೆಂಟ್ ಬೈ ಆಪೋಸಿಟ್, ಅದು ನಿಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ ಹೆಸರು ಇದೆ ಅಂತಂದರೆ ಕಾಟ್, ವಿಚ್ ಇಸ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವಿಚ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಆಪೋಸಿಟ್ ಅಂದರೆ ಕಾಟ್, ಹೈಪೋಟಿನಸ್ ಬೈ ಅಡ್ಜಸೆಂಟ್ ಅಂದರೆ ಸೀಕೆಂಟ್. ಈ ರೀತಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ, ಓಕೆ? ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಯಾವುದೋ ಕೇಳ್ತಾರೆ ಅನ್ಸುತ್ತೆ, 3 2 ಮಾರ್ಕ್ಸ್ ಈಗ ಚೇಂಜ್ ಆಗಿರ್ಬೇಕು ಸಿಲೆಬಸ್ ಪ್ರಕಾರ. 2 ಮಾರ್ಕ್ಸಿಗೆ ಕೇಳ್ತಾರೇನಪ್ಪ, 1 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಡ್ತಾರೆ, ಇನ್ನು ರಿಮೈನಿಂಗ್ ಎಲ್ಲವೂ ನೀವು ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಹೇಗೆ ಕಂಡುಹಿಡಿದೀವಿ, ಹೇಗೆ ಅನ್ನೋದೆಲ್ಲ ನಾವು ಮುಂದೆ ಸ್ಟಡಿ ಮಾಡೋಣ. ಇದು ಜಸ್ಟ್ ನೀವು 10th ಕಲ್ತಿರೋ ಥಿಂಗ್ಸ್ನ ನಾನು ಹೇಳ್ತಾ ಇದ್ದೀನಿ, ಓಕೆ? ಸೊ ಇಲ್ಲಿವರೆಗೂ ನೀವು ಕಲ್ತಿರೋದು ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂತಹ ಟ್ರಿಗ್ನೋಮೆಟ್ರಿಕ್ ಆ್ಯಂಗಲ್ಸ್ ಏನಿದೆಯಲ್ಲ, ಸೈನ್ ತೀಟಾ, ಕಾಸ್ ತೀಟಾ, ಇವೆಲ್ಲ ಏನಿದೆಯಲ್ಲ, ಓಕೆ? ಇವನ್ನ ನೀವು ಕಲ್ತಿರೋದು ಹೇಗೆ, ರೇಷಿಯೋಸ್ ಪ್ರಕಾರ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪ್ರಕಾರ ಕಲ್ತಿದ್ದೀರಾ. ಇನ್ನು ಮುಂದೆ ನೀವು ಕಲಿಯೋದೇನು ಅಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ಲ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಆ್ಯಸ್ ಫಂಕ್ಷನ್ಸ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಕಲಿತೀರಾ ಮುಂದೆ ಹೋಗ್ತಾ. ಹಾಗಾಗಿ ನಿಮ್ಮ ಚಾಪ್ಟರಿನ ನೇಮು 10th ಏನಿತ್ತು ಬರೀ ಟ್ರಿಗ್ನೋಮೆಟ್ರಿ, 11th ಮೀನ್ಸ್ ಕ್ಲಾಸ್ 11, ದಟ್ ಇಸ್ ಫಸ್ಟ್ PUC ಏನಿದೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಓಕೆ? ಸೊ ಟ್ರಿಗ್ನೋಮೆಟ್ರಿ ಇನ್ನೊಂದು ಜನರಲ್ ನಾಲೆಜ್ ನೆನ್ಪಿಟ್ಕೊಂಡ್ರೆ, ಟ್ರಿಗ್ನೋಮೆಟ್ರಿಗೆ ಇನ್ನೊಂದು ಹೆಸರು ಏನು ಹೇಳ್ತಾರೆ, ಪ್ಲೇನ್ ಟ್ರಿಗ್ನೋಮೆಟ್ರಿ ಅಂತ ಕೂಡ ಹೇಳ್ತಾರೆ. ಯಾಕೆ ಪ್ಲೇನ್ ಟ್ರಿಗ್ನೋಮೆಟ್ರಿ ಅಂತಾರೆ, ಪ್ಲೇನ್ ಟ್ರಿಗ್ನೋಮೆಟ್ರಿ, ಓಕೆ?
ಯಾಕೆ ಅಂತ ಅಂದರೆ ಇಲ್ಲಿ ನಾವು ಸ್ಟಡಿ ಮಾಡೋ ಆ್ಯಂಗಲ್ಸ್ ಏನಿದೆಯಲ್ಲ ಅವೆಲ್ಲ ಆ್ಯಂಗಲ್ಸು ಪ್ಲೇನ್ ಆ್ಯಂಗಲ್ಸ್. ಓಕೆ, ನಿಮಗೆ ಆ್ಯಂಗಲ್ಸಲ್ಲಿ ಸ್ವಲ್ಪ ಹೈಯರ್ ಸ್ಟಡೀಸ್ ಹೋದಾಗ ಗೊತ್ತಾಗುತ್ತೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ ಇನ್ ವಿಚ್ ಪ್ಲೇನ್ ಆ್ಯಂಗಲ್ಸ್, ಸಾಲಿಡ್ ಆ್ಯಂಗಲ್ಸ್ ಅಂತೆಲ್ಲ ಬರುತ್ತೆ. ಸಾಲಿಡ್ ಆ್ಯಂಗಲ್ಸ್ ಐ ಥಿಂಕ್ ಫಿಸಿಕ್ಸಲ್ಲಿ ಬಂದಿರಬಹುದು ನಿಮ್ಮ PU ಲೆವೆಲಲ್ಲಿ, ಮೇ ಬಿ, ಐ ಡೋಂಟ್ ರಿಮೆಂಬರ್ ಫಿಸಿಕ್ಸ್ ಪ್ರಾಪರ್ಲಿ. ಬಟ್ ಪ್ಲೇನ್ ಆ್ಯಂಗಲ್ಸ್ ಅಷ್ಟೇ, ನಿಮಗೆ ಮ್ಯಾಕ್ಸಲ್ಲಿರೋದು ಪ್ಲೇನ್ ಆ್ಯಂಗಲ್ಸ್ ಅಷ್ಟೇ. ಓಕೆ, ಪ್ಲೇನ್ ಆ್ಯಂಗಲ್ಸ್ ಮೀನ್ಸ್ ಜನರಲಿ ನೀವೇನು ಸ್ಟಡಿ ಮಾಡ್ತಿದ್ದೀರಲ್ಲ ಅದೇ. ಓಕೆ, ಸೊ ಇಂಡಿಯನ್ಸು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ, ರೈಟ್. ಅದ್ರ ಬಗ್ಗೆ ಎಲ್ಲ ಅಷ್ಟಕ್ಕೊಂದು ಬೇಕಿಲ್ಲ ಸದ್ಯಕ್ಕೆ, ರೈಟ್. ಸೊ ಜಸ್ಟ್ ಈಗ ನಿಮ್ಮ 11th ಕ್ಲಾಸ್ ಟ್ರಿಗ್ನೋಮೆಟ್ರಿ ಬಿಗಿನ್ ಆಗೋದೇ ಯಾವುದರಿಂದ? ಆ್ಯಂಗಲ್ ಅನ್ನುವಂಥ ಕಾನ್ಸೆಪ್ಟು. ಆ್ಯಂಗಲ್ ಅನ್ನೋದು ಎಲ್ಲರಿಗೂ ಗೊತ್ತು, ಏನೋ 90 ಡಿಗ್ರಿ 180 ಡಿಗ್ರಿ ಅಂತ. ಬಟ್ ಅದನ್ನು ಡಿಫೈನ್ ಮಾಡೋದು ಹೇಗೆ, ಅದನ್ನು ಮೆಷರ್ಮೆಂಟ್ ಮಾಡೋದು ಹೇಗೆ? ಫಸ್ಟ್ ನೀವು ಕಲಿಬೇಕಾಗಿರೋ ಥಿಂಗ್ ಟ್ರಿಗ್ನೋಮೆಟ್ರಿಯಲ್ಲಿ ಏನಂದರೆ ಆ್ಯಂಗಲ್ಸ್. ಆ್ಯಂಗಲ್ಸ್ ನಾಲೆಜ್ ನೀಟಾಗಿ ಗೊತ್ತಿದ್ದರೆ ರಿಮೈನಿಂಗ್ ಥಿಂಗ್ಸ್ ನೀವು ನೆಕ್ಸ್ಟ್ ನಾನು ಏನಂತಾರೆ ಅದನ್ನು ಕ್ವಾಡ್ರಂಟ್ ಸೈನ್ ಸ್ಕೀಮ್ ಅಂತ ಟೀಚ್ ಮಾಡ್ತೀನಿ. ಸೊ ಕ್ವಾಡ್ರಂಟ್ ಸೈನ್ ಸ್ಕೀಮು ಅವೆಲ್ಲ ಅರ್ಥ ಆಗಬೇಕು ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಆ್ಯಂಗಲ್ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಆ್ಯಂಗಲ್ ಏನು, ಓಕೆ, ಮೀನಿಂಗ್ ಏನು, ಎಲ್ಲಿರುತ್ತೆ, ಹೇಗಿರುತ್ತೆ, ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಆ್ಯಂಗಲ್ ಎಷ್ಟು ಪಾಸಿಬಲ್ ಇದೆ, ಟೈಪ್ಸ್ ಏನಾದರೂ ಇದೆಯಾ, ಮೆಷರ್ಮೆಂಟ್ ಮಾಡಿದ್ರೆ ಹೇಗೆ ಮಾಡ್ತೀವಿ, ಇವೆಲ್ಲ ಥಿಂಗ್ಸ್ನ ನೀವು ಕಲಿಬೇಕಾಗುತ್ತೆ, ಹೌದಲ್ವಾ? ಸೊ ಬೇಸಿಕಲಿ ಟುಡೇಸ್ ಲೆಕ್ಚರ್ ಈಸ್ ಆಲ್ ಅಬೌಟ್ ಆ್ಯಂಗಲ್. ನೀವೇನು ಆ್ಯಂಗಲ್ ರಿಲೇಟೆಡ್ ಥಿಂಗ್ಸ್ ಟ್ರಿಗ್ನೋಮೆಟ್ರಿಗೆ ಬೇಕಾಗುತ್ತೋ ಅದನ್ನೆಲ್ಲ ಹೇಳ್ತೀನಿ ಈಗ ಇವತ್ತಿನ ಲೆಕ್ಚರಲ್ಲಿ. ಫೈನ್, ರೈಟ್. ಸೊ ಲೆಟ್ಸ್ ಬಿಗಿನ್ ವಿತ್ ಆ್ಯಂಗಲ್ ಕಾನ್ಸೆಪ್ಟ್. ಸೊ ಆ್ಯಂಗಲ್ ಅಂದರೆ ಏನು? ಮೆಷರ್ ಆಫ್ ರೊಟೇಷನ್. ಸಿಂಪಲ್. ಒಂದು ರೇ ಇದೆ. ರೇ ಅಂದರೆ ಏನು ಗೊತ್ತಿರಬೇಕು, ಅದು ಕೂಡ ಇಲ್ಲಿಂದ ಒಂದು ಪಾಯಿಂಟ್ ಇದೆ, ಹಿಂಗೆ ಬರಿತೀನಪ್ಪ, ದಿಸ್ ಈಸ್ ರೇ. ಇದೇ ನಾನು ಎರಡೂ ಸೈಡ್ ಆರೋ ಮಾರ್ಕ್ ಹಾಕಿಬಿಟ್ರೆ ಏನಾಗುತ್ತೆ? ಅದನ್ನು ಲೈನ್ ಅಂತೀರ ನೀವು. ಎರಡೂ ಸೈಡ್ ಎಕ್ಸ್ಟೆಂಡೆಬಲ್ ಇರುವಂತಹ ಜಿಯೋಮೆಟ್ರಿಕಲ್ ಫಿಗರ್ನ ನಾವೇನಂತೀವಿ? ಲೈನ್. ಒಂದೇ ಸೈಡ್ ಎಕ್ಸ್ಟೆಂಡೆಬಲ್ ಇದ್ದರೆ ಅದನ್ನು ನಾವೇನಂತೀವಿ? ರೇ, RAY. ಓಕೆ, ಸೊ ಡೆಫಿನೇಷನ್ ನೋಡಿದ್ರಿ ಏನು? ಮೆಷರ್ ಆಫ್ ರೊಟೇಷನ್ ಆಫ್ ಎ ಗಿವನ್ ರೇ. ಈ ರೇ ಏನಿದೆಯಲ್ಲ, ಈ ರೇ ಹಿಂಗಿದೆ ಅಂದ್ಕೊಳ್ರಿ. ಈ ಪೆನ್ ಇದೆಯಲ್ಲ ಇದೇ ಥರ. ನಾನು ಆ ಪೇಪರ್ ಮೇಲೆ ಇರೋ ರೇನ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಬಟ್ ಇದನ್ನು ನೀವು ಇಮ್ಯಾಜಿನ್ ಮಾಡಬೇಕು. ದಿಸ್ ಇಸ್ ಎ ರೇ. ನಾವು ಇಫ್ ಯು ರೊಟೇಟ್ ದಿಸ್ ಒನ್ ಅಂದರೆ ಸ್ವಲ್ಪ ತಿರುಗಿಸ್ರಿ, ಹಿಂಗೆ ಮೇಲೆ ಕಳಿಸ್ರಪ್ಪ, ಇಲ್ಲಿಂದ ಇಷ್ಟು ಕಳ್ಸೋಣ. ಓಕೆ, ರೈಟ್. ಸೊ ಇದು ಇಲ್ಲಿಂದ ಇಲ್ಲಿಗೆ ಬಂದಿದೆಯಲ್ಲ, ಎಷ್ಟು ಬಂದಿದೆ ಅಂತ ನಾನು ಹೇಳಬೇಕಾ? ಆ ಮೆಷರ್ಮೆಂಟ್ ಏನಿದೆಯಲ್ಲ, ಮೆಷರ್ಮೆಂಟ್ ಆಫ್ ದಿಸ್ ರೊಟೇಷನ್ ಆಫ್ ದಿಸ್ ರೇ. ಓಕೆ, ಆ ಮೆಷರ್ಮೆಂಟ್ನ ನಾವೇನಂತ ಕರಿತೀವಿ? ಆ್ಯಂಗಲ್. ಅರ್ಥ ಆಯ್ತಲ್ಲ? ಸೊ ಇದನ್ನು ನಾನು ರೊಟೇಟ್ ಮಾಡಿ ಇಲ್ಲಿಗೆ ತನ್ನಪ್ಪ, ಇಲ್ಲಿವರೆಗೂ ಬಂತು. ಓಕೆ, ಸೊ ಯು ಗಾಟ್ ಇಟ್ ಹಿಯರ್, ರೈಟ್. ಇನಿಷಿಯಲ್ಲು ಇದೇನು ಫಸ್ಟ್ ಎಲ್ಲಿತ್ತು? ಇಲ್ಲಿತ್ತು, ಇನಿಷಿಯಲ್. ಸೊ ಇದಕ್ಕೆ ನಾವು ಹೆಸರೇನಂತೀವಿ? ಇನಿಷಿಯಲ್ ರೇ ಅಥವಾ ಇನಿಷಿಯಲ್ ಸೈಡ್. ನೋ ಪ್ರಾಬ್ಲಮ್, ಯು ಕ್ಯಾನ್ ಟೆಲ್ ಎನಿಥಿಂಗ್. ಓಕೆ, ಇನಿಷಿಯಲ್ ಲೈನ್ ಅಂತಾರೆ ಕೆಲವರು, ಇನಿಷಿಯಲ್ ರೇ ಅಂತಾರೆ ಕೆಲವರು, ಇನಿಷಿಯಲ್ ಸೈಡ್ ಅಂತಾರೆ. ನೀವೇನಾದರೂ ಅನ್ಬೋದು, ನಿಮ್ಮ ಕನ್ವೀನಿಯನ್ಸ್. ಇನಿಷಿಯಲ್ ಇಲ್ಲಿಗಿತ್ತು ರೇ, ಅದನ್ನು ನಾನು ರೊಟೇಟ್ ಮಾಡಿದೆ. ಸ್ವಲ್ಪ ರೊಟೇಟ್ ಅಂದರೆ ಸ್ವಲ್ಪ ತಿರುಗಿಸೋದು, ಸ್ವಲ್ಪ ಹಿಂಗೆ ತಿರುಗಿಸ್ದೆ. ಇದೇನು ಕೊನೆಗೆ ಬಂತಲ್ಲ, ಅದನ್ನು ಕೊನೆಗೆ ಅಂದರೆ ಟರ್ಮಿನಲ್. ಸೊ ಟರ್ಮಿನಲ್ ರೇ ಅಥವಾ ಟರ್ಮಿನಲ್ ಸೈಡ್ ಅಥವಾ ಟರ್ಮಿನಲ್ ಲೈನ್, ರೈಟ್. ಸೊ ಇಲ್ಲಿ ನನಗೇನಾಯ್ತು ಹೇಳಿ? ಈ ಎಲ್ಲೋ ಒಂದು ಪೊಸಿಷನಲ್ಲಿತ್ತು, ಅಲ್ಲಿಂದ ಹಿಂಗೆ ತಿರುಗಿಸ್ನಲ್ಲ, ಅದು ಹೆಂಗೆ ಈ ಕಡೆ ತಿರುಗಿಸ್ದೆ. ಆ ಮೆಷರ್ನ ಹೇಳುತ್ತಲ್ಲ, ಅದನ್ನು ನಾನೇನಂತ ಕರಿತೀನಿ? ಆ್ಯಂಗಲ್. ಈಗ ಅರ್ಥ ಆಯ್ತಾ? ಆ್ಯಂಗಲ್ ಅಂದರೆ ಏನು? ಮೆಷರ್ ಆಫ್ ರೊಟೇಷನ್ ಆಫ್ ಎ ಲೈನ್ ಎಬೋಟ್ ಇಟ್ಸ್ ಇನಿಷಿಯಲ್ ಪಾಯಿಂಟ್. ಮತ್ತು ಇಲ್ಲಿಂದ ಚೇಂಜ್ ಮಾಡೋಂಗಿಲ್ಲ, ಇಲ್ಲೇ ಇರಬೇಕು, ಹಿಂಗೆ ಇರಬೇಕು. ಹಿಂಗೈತೆ ಅಂದರೆ ಇಲ್ಲೇ ಪಾಯಿಂಟ್ ಇಲ್ಲೇ ಇರಬೇಕು, ಇಲ್ಲಿಂದ ಮಾತ್ರ ತಿರುಗಬೇಕು, ಇಷ್ಟೇ, ಹಿಂಗೆ. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ? ಆ್ಯಂಗಲ್. ಅರ್ಥ ಆಯ್ತಲ್ಲ? ಸೊ ಆ್ಯಂಗಲ್ನ ಮತ್ತೆ ಇನ್ನೂ ಒಂದೇನಂದರೆ, ಮೆಷರ್ ಮಾಡಬೇಕಾದ್ರೆ 2 ಟೈಪ್ಸ್ ಇದ್ದಾವೆ. ವಾಟ್ ಆರ್ ದೋಸ್ 2 ಟೈಪ್ಸ್? 2 ಟೈಪ್ಸ್ ಏನು ಅಂದರೆ, ಒಂದು ಈ ರೀತಿ ಮೆಷರ್ ಮಾಡೋದನ್ನಪ್ಪ. ಈಗ ನಿಮಗೆ ಡೌಟ್ ಬರ್ಬೋದು, ಮ್ಯಾಮ್ ಇದೇ ಇನಿಷಿಯಲ್ ರೇನ ನಾನು ಹಿಂಗೆ ತಿರುಗಿಸೋ ಬದಲು ಈ ಕಡೆ ಕೆಳಗಡೆ ತಿರುಗಿಸಿದ್ರೆ ಏನಾಗ್ತಿತ್ತು? ಸಪೋಸ್ ಆವಾಗಲೇ ಹಿಂಗೆ ತಿರುಗಿಸಿದ್ದೆ, ಈಗ ಹಿಂಗಿರೋದನ್ನು ಈ ರೀತಿ ತಿರುಗಿಸಿದ್ರೆ ಏನಾಗ್ತಾ ಇತ್ತು? ಇಲ್ಲಿಗೆ ಬರ್ತಿತ್ತು. ಆವಾಗ ಇನಿಷಿಯಲ್ ಲೈನ್, ಇದು ಟರ್ಮಿನಲ್ ಲೈನ್. ಆವಾಗ ಏನಾಗೋದು? ಇಲ್ಲಿ ಬರ್ತಿತ್ತು ನಮ್ಮ ಆ್ಯಂಗಲ್ಲು, ಹೌದಲ್ವಾ? ಸೊ ಈ ತೀಟಾ ಇದೇನಿದೆಯಲ್ಲ, ದಿಸ್ ಒನ್ ವಿಚ್ ಯು ಆರ್ ಮೆಷರಿಂಗ್ ಲೈಕ್ ದಿಸ್, ಈ ರೀತಿ ನೀವು ಮೆಷರ್ ಮಾಡ್ತಿದ್ದೀರಲ್ಲ, ಅದು ಒಂದು ಟೈಪು. ಈ ಕಡೆ ಮೆಷರ್ ಮಾಡ್ತಿರೋದು ಒಂದು ಟೈಪು. ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನೀವೇನು ವಾಚ್ ವೇರ್ ಮಾಡ್ತಿರಲ್ಲ ಜನರಲಿ, ವಾಚಲ್ಲಿ ಅಬ್ಸರ್ವ್ ಮಾಡಿ ಹೇಗೆ ಬರುತ್ತೆ ನೋಡಿ ಕೌಂಟು. ಈ ರೀತಿ ತಾನೇ ತಿರುಗೋದು. ವಾಚಲ್ಲಿ ಏನು ನೀಡಲ್ಸ್ ಇದೆಯಲ್ಲ, ಇದೇ ಥರ ಆ್ಯಂಗಲ್ ತಿರುಗೋದು. ಸೊ 2 ಟೈಪ್ಸ್ ಆ್ಯಂಗಲ್ ಮೆಷರ್ಮೆಂಟ್ ಏನಿದೆಯಲ್ಲ, 2 ಟೈಪ್ಸ್ ಆಫ್ ಆ್ಯಂಗಲ್. ಓಕೆ, ಸೊ ಮೆಷರ್ಮೆಂಟ್ ಅಲ್ಲ, 2 ಟೈಪ್ಸ್ ಆಫ್ ಆ್ಯಂಗಲ್ ಏನು ಬರುತ್ತೆ? ಒಂದು
ಕ್ಲಾಕ್ ತಿರುಗ್ದಂಗೆ ತಿರುಗಿಸಿದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಈ ರೀತಿ. ಇನ್ನೊಂದು ಇದು ಕ್ಲಾಕಿಂದ ಉಲ್ಟಾ ತಾನೇ ಹೋಗ್ತಿರೋದು. ಸೊ ಉಲ್ಟಾ ಅನ್ನೋದಕ್ಕೆ ನಾವೇನಂತೀವಿ ಸೈಂಟಿಫಿಕ್ ಟರ್ಮ್ ಆ್ಯಂಟಿ ಮೀನ್ಸ್ ಉಲ್ಟಾ, ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಕೆಲವರು ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಅನ್ನೋ ಬದಲು ಕೆಲವರು ಲೆಕ್ಚರರ್ಸು ಕೌಂಟ್ರ್ ಕ್ಲಾಕ್ ವೈಸ್ ಅಂತಲೂ ಅಂತಾರೆ. ನೋ ಇಶ್ಯೂಸ್, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಕೌಂಟ್ರ್ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಸೊ ನೆನಪಿರಲಿ, ಆ್ಯಂಗಲ್ಸ್ನ ನಾವು ಎರಡು ರೀತಿ ಮೆಜರ್ ಮಾಡಿ. ಫಸ್ಟ್ ಆಫ್ ಆಲ್ ಆ್ಯಂಗಲ್ ಅಂದರೆ ರೊಟೇಷನ್, ಮೆಜರ್ ಆಫ್ ರೊಟೇಷನ್ ಆಫ್ ಎ ರೇ. 2 ಟೈಪ್ಸ್ ಮೆಜರ್ ಮಾಡ್ತೀವಿ, ಒಂದು ಕ್ಲಾಕ್ ವೈಸು, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸು. ಕ್ಲಾಕ್ ವೈಸ್ ಅಂದರೆ ಈ ರೀತಿ ಕ್ಲಾಕ್ ನೀಡಲ್ಸ್ ಹೇಗೆ ತಿರುಗುದಲ್ಲ ಆ ರೀತಿ. ಉಲ್ಟಾ ತಿರುಗಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್. ಆ್ಯಂಡ್ ಇಲ್ಲಿ ನಾವು ಇದು ಇದೆಯಲ್ಲ ಈ ರೀತಿ ಕ್ಲಾಕ್ ವೈಸ್ ತಿರುಗಿದಾಗ ಅದಕ್ಕೆ ನಾವು ಮೆಜರ್ ಮಾಡೋದು ಸೈಡಿಗೆ ನೆಗೆಟಿವ್ ಸಿಂಬಲ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 30 ಡಿಗ್ರಿ ಇತ್ತಪ್ಪ, ಇದನ್ನು ಹೇಳಬೇಕು ಅಂದರೆ ಹೆಂಗೆ ಹೇಳ್ತೀನಿ ನಾನು, ಕ್ಲಾಕ್ ವೈಸ್ 30 ಡಿಗ್ರಿ ಅಂತ ಹೇಳಲ್ಲ, ಕ್ಲಾಕ್ ವೈಸ್ 30 ಡಿಗ್ರಿ ಅಂತ ಹೇಳೋದಿಲ್ಲ. ಜಸ್ಟ್ ನಾನು -30 ಡಿಗ್ರಿ ಅಂತ ಬರೆದಿದ್ದೀನಿ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಮೈನಸ್ ಬರ್ದಿದ್ದೀನಿ ಅಂದರೆ ಕ್ಲಾಕ್ ವೈಸೇ ಅದು ನಾನು ತಿರುಗಿಸಿ ಮೆಷರ್ ಮಾಡ್ತಿರೋದು ಅಂತ. ನಾನು ಇನ್ ಕೇಸ್ ಜನರಲಾಗಿ ಜಸ್ಟ್ 30 ಡಿಗ್ರಿ ಅಷ್ಟೇ ಬರೆದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ನೀವು ಬೇಸಿಕಲಿ ಕಲ್ತಿರೋದೇನು ಯಾವಾಗಲೂ ಆ್ಯಂಟಿ ಕ್ಲಾಕ್ ವೈಸೇ. ಸೊ ನಾವು ಯಾವತ್ತೇ ಆಗಲಿ ಆ್ಯಂಗಲ್ ಮುಂದೆ ಪ್ಲಸ್ಸು ಮೈನಸ್ ಬರದೇ ಇಲ್ಲ ಲೋಯರ್ ಕ್ಲಾಸಸ್ಸಲ್ಲಿ. ಯಾಕಂದರೆ ಅಲ್ಲಿ ನಾವು ಸ್ಟಡಿ ಮಾಡೋದು ಬರೀ ಆ್ಯಂಟಿ ಕ್ಲಾಕ್ ವೈಸ್ ಸ್ಟಡಿ ಮಾಡಲ್ಲ. ಇಲ್ಲಿ ಕ್ಲಾಕ್ ವೈಸ್ ಕೂಡ ಬೇಕಾಗುತ್ತೆ ಸರ್ಟನ್ ಕೇಸಸ್ಸಲ್ಲಿ. ಓಕೆ, ಸೊ ಕ್ಲಾಕ್ ವೈಸ್ ಅನ್ನೋದನ್ನು ಹೇಳೋದು ಹೇಗೆ, ಮುಂದೆ ಮೈನಸ್ ಸೈನ್ ಹಾಕಿದರೆ ಅರ್ಥ ಆಗ್ಬಿಡುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಅಂದ್ರೇನು, ಪ್ಲಸ್. ಓಕೆ, ಈಗ ಕ್ವಶನ್ ಇನ್ನೂ ಒಂದು ಏನು ಬರುತ್ತೆ ಅಂದರೆ, ಆ್ಯಂಗಲ್ಲು ಓಕೆ ಈ ಥರ ಮೆಜರ್ ಮಾಡ್ತೀವಿ, ಡನ್ ಮ್ಯಾಮ್. ಆ್ಯಂಗಲ್ ಮ್ಯಾಕ್ಸಿಮಮ್ ಎಷ್ಟು ಇರಬಹುದು ಗೆಸ್ ಮಾಡಿ. ನಾವು ಇದುವರೆಗೂ ನಮ್ಮ ಲೋಯರ್ ಸ್ಟಡೀಸಲ್ಲಿ ಕಲ್ತಿರೋದೇನೋ ಇಲ್ಲಿರುತ್ತೆ, ಪ್ರೊಟ್ರಾಕ್ಟರ್ ಇಟ್ಕೊಂಡು ನೋಡ್ತೀರಾ, ಹಿಂಗೆ 0 ಡಿಗ್ರಿ ಇರೋದು, ಹಿಂಗೆ ಹೋದರೆ 45, ಹಿಂಗೆ ಬಂದರೆ 90. ಓಕೆ, ಹಿಂಗೆ ಬಂದರೆ 90, ಇದು ಬಂದರೆ 45, ಆಮೇಲೆ ಈ ಕಡೆ ಬಂದರೆ 180, ಇಲ್ಲಿಗೆ ಬಂದರೆ 270, ಇಲ್ಲಿಗೆ ಇನ್ನೆಷ್ಟು ಆಗುತ್ತೆ ಟೋಟಲ್, ಇಲ್ಲಿ ಬಂದಾಗ ಮತ್ತೆ 360 ಡಿಗ್ರಿ. ಇಷ್ಟು ನಾವು ಕಲಿತೀವಿ, ಹೌದಲ್ವಾ? 0ಇಂದ ಸ್ಟಾರ್ಟ್ ಆಗಿ 45 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿಗೆ ಬರ್ತೀರ ನೀವು, ಹೌದಲ್ವಾ? ಎಸ್, ಸೊ ಯು ವಿಲ್ ಕಮ್ ಸಮ್ವೇರ್ ಹಿಯರ್. ಅಥವಾ ಇಲ್ಲೂ ನೀವು ಬೇಕು ಅಂದರೆ 325 ಡಿಗ್ರಿ, ಯು ಕ್ಯಾನ್ ಟೇಕ್ ಎನಿ ಡಿಗ್ರೀಸ್, ನೋ ಪ್ರಾಬ್ಲಮ್. ಬಟ್ ನೀವು ಕಲಿಯೋದೇನು 0 ಡಿಗ್ರಿಯಿಂದ 360 ಡಿಗ್ರಿವರೆಗೂ ನೀವು ಕಲ್ತಿರ್ತೀರ ನಿಮ್ಮ ಲೋಯರ್ ಸ್ಟಡೀಸಲ್ಲಿ. ನಾನು ಕೇಳ್ತಿರೋ ಕ್ವಶನ್ ಏನಂದರೆ, ಇದಕ್ಕಿಂತ ಜಾಸ್ತಿ ಆ್ಯಂಗಲ್ ಆಗಬಹುದಾ ಚಾನ್ಸಸ್ ಇದೆಯಾ? ಎಸ್, ಥಿಂಕ್ ಅಬೌಟ್ ಇಟ್, ರೈಟ್? ಸೊ 0 to 360 ಡಿಗ್ರಿ ನಾನು ಏನು ಹೇಳಿದ್ನಲ್ಲ ಅದು ಆ್ಯಂಟಿ ಕ್ಲಾಕ್ ವೈಸ್ ಮೆಷರ್ಮೆಂಟ್. ಇದೇ ನಾನು ಕ್ಲಾಕ್ ವೈಸ್ ಮೆಷರ್ಮೆಂಟ್ ತೊಗೊಂಡ್ರೆ ಏನಾಗುತ್ತೆ, 0ಇಂದ ಎಲ್ಲಿಗಾಯಿತು -360 ಡಿಗ್ರಿ, ರೈಟ್? ಸೊ ಈಗ ಕೆಲವರು ಸ್ಟೂಡೆಂಟ್ಸಿಗೆ ಮ್ಯಾಕ್ಸಿಮಮ್ ಆ್ಯಂಗಲ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಎಷ್ಟಿರ್ಬೋದು ವ್ಯಾಲ್ಯೂ ಅಂತ ಕೇಳಿದಾಗ ಅವ್ರೇನಂತಾರೆ, ಮ್ಯಾಮ್ 360 ಮ್ಯಾಕ್ಸಿಮಮ್ ಇರುತ್ತೆ ನೋಡ್ರಿ ಅಂತ. ಬಟ್ ನೌ ಯು ವಿಲ್ ಲರ್ನ್ ಇನ್ ಕ್ಲಾಸ್ 11 ದಟ್ ಈಸ್ ಎ ರಾಂಗ್ ಆನ್ಸರ್. 360 ಡಿಗ್ರಿ ಮ್ಯಾಕ್ಸಿಮಮ್ ಅಲ್ಲ, ಅದಕ್ಕಿಂತ ಜಾಸ್ತಿನೂ ಇರಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ, ಈ ರೇ ನಾನು ತಿರುಗಿಸ್ತೀನಿ ಅಂತ ಹೇಳಿದ್ನಲ್ಲ, ಹಿಂಗಿತ್ತಾ, ಹಿಂಗೆ ತಿರುಗಿಸ್ದೆ 45, ಹಿಂಗೆ ತಿರುಗಿಸ್ದೆ 90, ಹಿಂಗೆ ಬಂತು 180, ಹಿಂಗೆ ಬಂತು 270, ಹಿಂಗೆ ಬಂತು 360 ವಾಪಸ್ಸು. ಇದಕ್ಕಿಂತ ಮುಂದೆ ನಾನು ತಿರುಗಿಸಿದ್ರೆ ಏನಾಗುತ್ತೆ, ಇನ್ನೂ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ದಿಸ್ ಆ್ಯಂಗಲ್ 360 ಆಯ್ತಲ್ಲ, ಇನ್ನು ಮತ್ತೆ ತಿರುಗಿಸಿದ್ರೆ ಏನಾಗುತ್ತೆ ನನಗೆ 360 ಪ್ಲಸ್ 45, ಓಕೆ, ದಟ್ ಈಸ್ 405. ನೆಕ್ಸ್ಟ್ ಅಗೇನ್ 90, ಇಲ್ಲಿ 360 ಪ್ಲಸ್ 90 ಅಂತಂದರೆ ಎಷ್ಟಾಗುತ್ತೆ, 450 ಡಿಗ್ರಿ, ರೈಟ್? ಸೊ ದಿಸ್ ಆ್ಯಂಗಲ್ ಈಸ್ ನಥಿಂಗ್ ಬಟ್ ಅಗೇನ್ 450 ಡಿಗ್ರಿ ಆಲ್ಸೋ. ಸೊ ನಿಮಗೆ ನೆನಪಿರಬೇಕು ಆ್ಯಂಗಲ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಏನು ಅಂತ ಅಂದರೆ, ಜಸ್ಟ್ ಎ ಮಿನಿಟ್, ಲೆಟ್ ಮಿ ಟೇಕ್ ದ ಶೀಟ್. ಸೊ ಆ್ಯಂಗಲ್ ಈ ರೀತಿ ಕ್ವಾಡ್ರಂಟ್ ಇರುತ್ತಲ್ಲ, ಇಲ್ಲಿಂದ 0ಇಂದ ಸ್ಟಾರ್ಟ್ ಆಯ್ತಲ್ಲ, 0 to 90, 180, 360, 360ಇಂದ ಮುಂದೆ ಹೋದರೆ 450, ಓಕೆ. ಅದಕ್ಕಿಂತ ಜಾಸ್ತಿ ಬಂದರೆ ಈ ಕಡೆಗೆ ಎಷ್ಟಾಗುತ್ತೆ, 540, ಈ ಕಡೆ ಬಂದರೆ ಎಷ್ಟಾಗುತ್ತೆ, ಹಿಂಗೆ ಜಾಸ್ತಿ ಆಗ್ತಾ ಇರುತ್ತೆ, ಓಕೆ. 630 ಆಗುತ್ತೆ, ಮತ್ತು ಇಲ್ಲಿಗೆ ಬಂದರೆ 720 ಆಗುತ್ತೆ. ಸೊ ನಾನು ಎಷ್ಟು ಸತಿ ತಿರುಗಿಸಿದ್ದೀನಿ ಅಷ್ಟು ಆ್ಯಂಗಲ್ಲು ಹಿಂಗೆ ಹೋಗ್ತಾ ಇರುತ್ತೆ. ನಾನು ಹಿಂಗೆ ಎಷ್ಟು ಬೇಕಿದ್ರೂ ತಗೋಬೋದು ರೀ, ಓಕೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ವೇಸ್ ದಟ್, ನೋಟ್ ಪಾಯಿಂಟ್ ಹಾಕಿ ನಿಮ್ಮ ನೋಟ್ಸ್ ಪ್ರಿಪೇರ್ ಮಾಡ್ತಾಯಿದ್ರೆ ಬರೀರಿ. ಮ್ಯಾಕ್ಸಿಮಮ್ ಆ್ಯಂಗಲ್ ಎಷ್ಟಿರುತ್ತೆ, 360 ಇರೋದಿಲ್ಲ. ಆ್ಯಂಗಲ್ ಕ್ಯಾನ್ ಅಪ್ರೋಚ್ ಟು
ಪ್ಲಸ್ ಇನ್ಫಿನಿಟಿ ಓವರ್ ಆರ್ ಮೈನಸ್ ಇನ್ಫಿನಿಟಿ. ಅಂದರೆ ಮ್ಯಾಕ್ಸಿಮಮ್ ಪ್ಲಸ್ ಇನ್ಫಿನಿಟಿ ಇರ್ಬೋದು, ಮೈನಸ್ ಇನ್ಫಿನಿಟಿ ಅಂದರೆ ಎಷ್ಟು ಬೇಕಿದ್ರು ಇನ್ಫೈನೈಟ್ ತಿರುಗಿಸ್ತಾ ಹೋಗ್ರಿ. ಹಂಗೆ ಟೈಮ್ ಪಾಸ್ 1 hour ಫುಲ್ ತಿರುಗಿಸ್ತಾ ಹೋಗ್ರಿ, ಎಷ್ಟು ಆ್ಯಂಗಲ್ ಆಗುತ್ತೆ, ಹೌದಲ್ವಾ? ಸೊ ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್. ಸೊ ಪ್ಲಸ್ ಏನಂತಾರೆ ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ತಾ ಹೋದರೆ ಪ್ಲಸ್ ಇನ್ಫಿನಿಟಿ ಕಡೆ ಅಪ್ರೋಚ್ ಆಗುತ್ತೆ. ಅದೇ ನಾನು ಇದೇ ಸೇಮ್ ಥಿಂಗ್ನ ಈ ರೀತಿ ಹಿಂಗೆ ಬರ್ತೀನಪ್ಪ ಕ್ಲಾಕ್ ವೈಸ್ ಡೈರೆಕ್ಷನ್ನು, ಅವಾಗೇನಾಗುತ್ತೆ ಮೈನಸ್ ಇನ್ಫಿನಿಟಿಗೆ ಅಪ್ರೋಚ್ ಆಗುತ್ತೆ. ಯಾಕೆ ನಾನು ಈಗ ತಾನೇ ಹೇಳಿದೆ, ಕ್ಲಾಕ್ ವೈಸ್ ಅಂತ ಅಂದರೆ ಆ್ಯಂಗಲ್ ಯಾವತ್ತೇ ಆಗಲಿ ಮೈನಸ್ ಮೆಷರ್ ಮಾಡಬೇಕಾದ್ರೆ ಜೊತೆಗೆ ಮೈನಸ್ ಸೈನ್ ಬರಿತೀವಿ, ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಆ್ಯಂಗಲ್ ಥೀಟಾ ಏನಿದೆಯಲ್ಲ ದಟ್ ಆಲ್ವೇಸ್ ಲೈಸ್ ಇನ್ ಬಿಟ್ವೀನ್ ವಾಟ್ ಪ್ಲಸ್ ಇನ್ಫಿನಿಟಿ ಆ್ಯಂಡ್ ಮೈನಸ್ ಇನ್ಫಿನಿಟಿ. ಇಟ್ ಕ್ಯಾನ್ ಬಿ ಎನಿ ವ್ಯಾಲ್ಯೂ. ಓಕೆ ರೈಟ್? ಸೊ ಇದು ನಿಮಗೆ ನೆನಪಿರಬೇಕು. ಈಗ ನೀವು ಇನ್ನೂ ಒಂದು ಕಾನ್ಸೆಪ್ಟ್ ಕಲಿತೀರಾ, ಆ್ಯಂಗಲ್ ಮೆಷರ್ಮೆಂಟು. ಈಗ ಮೆಷರ್ಮೆಂಟ್ ನಾವೇನೋ ಮಾಡ್ತೀವಿ ಅಂತ ಹೇಳಿದ್ವಿ, ಹೌದಾ? ಸೊ ಆ್ಯಂಗಲ್ ಮೆಷರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ನಾವು ಯಾವ ರೀತಿ ಮೆಷರ್ ಮಾಡ್ತೀವಿ? ಈಗ ಫಾರ್ ಎಕ್ಸಾಂಪಲ್ ಫೋರ್ಸ್ ಅಂತ ಹೇಳ್ತೀನಪ್ಪ, ನೀವು ಫಿಸಿಕ್ಸಲ್ಲಿ ಕಲಿತೀರಲ್ಲ ಫೋರ್ಸು, ಯಾವ ರೀತಿ ಮೆಷರ್ ಮಾಡ್ತೀರಿ? ಲಾಸ್ಟಿಗೆ ಒಂದು ಯೂನಿಟ್ ಬರೀತೀರಾ, ದಟ್ ಈಸ್ ನಥಿಂಗ್ ಬಟ್ ನ್ಯೂಟನ್. ಅದೇ ರೀತಿ ಸಮ್ ಡಿಸ್ಟೆನ್ಸ್ ಹೇಳಬೇಕು ಅಂದರೆ ಮೀಟರು, ಕಿಲೋಮೀಟ್ರು, ಇಷ್ಟು ಕಿಲೋಮೀಟ್ರು ಅಂತ ಹೇಳ್ತೀವ, ಹೌದಲ್ವಾ? ಸೊ ಅದೇ ರೀತಿ ಆ್ಯಂಗಲ್ ಮೆಷರ್ಮೆಂಟ್ ಮಾಡಬೇಕು ಅಂತ ಅಂದರೆ ತುಂಬ ಮೆಷರ್ಮೆಂಟ್ಸ್ಗಳಿದ್ದಾವೆ. ಅದರಲ್ಲಿ ನಿಮ್ಮ ಸಿಲೆಬಸ್ ಇರೋದು ಎರಡೇ, ಒಂದು ರೇಡಿಯನ್ ಮೆಷರ್, ಇನ್ನೊಂದು ಡಿಗ್ರಿ ಮೆಷರ್. ನೀವು ನಿಮ್ಮ ಚೈಲ್ಡ್ಹುಡ್ಡಿಂದನೂ ಕಲ್ತಿರೋ ಮೆಷರ್ಮೆಂಟ್ ಯಾವುದು? ಡಿಗ್ರಿ ಮೆಷರ್ಮೆಂಟ್. 20 ನಿಮ್ಮ ಜಾಮೆಟ್ರಿಯಲ್ಲೆಲ್ಲ ಕಲಿಯೋದು 20 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ ಈ ಥರ ಕಲಿತೀರಾ, ಹೌದಲ್ವಾ? ಸೊ ನೀವು ಸಣ್ಣವರಿಂದನೂ ಕಲ್ತಿರೋದು ಯಾವುದು? ಡಿಗ್ರಿ ಮೆಷರ್ಮೆಂಟು. ಹಾಗಾಗಿ ನಿಮಗೆ ಅದೇ ಕಂಫರ್ಟೇಬಲ್ ಅನಿಸುತ್ತೆ. ಬಟ್ ಕ್ವಶನ್ ಪೇಪರ್ ಸೆಟ್ ಮಾಡೋರು ಏನು ಮಾಡ್ತಾರೆ, ಅವ್ರಿಗೆ ರೇಡಿಯನ್ ಮೆಷರ್ ಇಷ್ಟ. ಯಾಕಂದರೆ ಈ ವರ್ಷ ಅದೇ ತಾನೇ ಇಂಟ್ರೊಡ್ಯೂಸ್ ಆಗಿರೋದು ನಿಮಗೆ ಫಸ್ಟ್ PUCಯಲ್ಲಿ. ಸೊ ಹಾಗಾಗಿ ಅವ್ರು ಕ್ವಶನ್ಸ್ ಏನೇ ಕೊಟ್ಟರು ರೇಡಿಯನ್ ಮೆಷರಲ್ಲಿ ಕೊಡ್ತಾರೆ. ಆವಾಗ ನಿಮಗೇನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಓಕೆ, ನಿಮಗೆ ನಾರ್ಮಲಾಗಿ ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ಬಟ್ ಅದೇ ನಿಮಗೆ ಆ 30 ಡಿಗ್ರಿ ಬಿಟ್ಟು ಸೈನ್ π/6 ಅಂದ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡ್ತೀರ ಅಲ್ಲೇ. ಹಾಗಾಗಿ ಕನ್ಫ್ಯೂಸ್ ಆಗಬಾರ್ದು, ನೆನಪಿರಲಿ, ಎರಡೂ ಒಂದೇ. ಜಸ್ಟ್ 2 ಮೆಥಡ್ಸ್ ಇದ್ದಾವೆ ಮೆಷರ್ಮೆಂಟ್ ಮಾಡೋಕ್ಕೆ. ಓಕೆ, ಇನ್ನೂ ಇದ್ದಾವೆ, ಗ್ರೇಡ್ ಸಿಸ್ಟಮ್ ಆಫ್ ಆ್ಯಂಗಲ್ ಮೆಷರ್ಮೆಂಟು ಇದೆ, ಬಟ್ ಅದು ನಿಮ್ಮ ಸಿಲೆಬಸಲ್ಲಿಲ್ಲ. ಸೊ ಹಾಗಾಗಿ ವಿ ವಿಲ್ ಜಸ್ಟ್ ಕನ್ಫೈನ್ ಅವರ್ ಸೆಲ್ಸ್ ಟು ದ ಫಸ್ಟ್ PU ಸಿಲೆಬಸ್ ಅಷ್ಟೇ. ಫಸ್ಟ್ PU ಸಿಲೆಬಸಲ್ಲಿ ಏನಿದೆ ಅಷ್ಟನ್ನು ಮಾತ್ರ ನೋಡ್ಕೊಳ್ಳೋಣ. ಓಕೆ ರೈಟ್? ಸೊ ರೇಡಿಯನ್ ಮೆಷರ್ಮೆಂಟ್, ಡಿಗ್ರಿ ಮೆಷರ್ಮೆಂಟ್, ರೈಟ್? ಇದು ನಿಮಗೆ ನೆನಪಿರಬೇಕು. ಇವೆರಡೂ ಏನಾಗುತ್ತೆ ಅಂತ. ರೇಡಿಯನ್ ಈಸ್ ನಥಿಂಗ್ ಬಟ್, ಇದು ಕೂಡ ನಿಮಗೆ ನೆನಪಿರಲಿ, SI ಯೂನಿಟ್ ಆಫ್ ಆ್ಯಂಗಲ್. ಈಗ ನಿಮ್ಮ ಫೋರ್ಸಿಗೆ SI ಯೂನಿಟ್ ಏನು ಹೇಳ್ತೀರಾ? ನ್ಯೂಟನ್, ರೈಟ್? ಅದೇ ರೀತಿ SI ಯೂನಿಟ್ ಆಫ್ ಆ್ಯಂಗಲ್ಗೆ ಏನಿದೆ, ಇದು ಕೂಡ ಒಂದು ಮೆಷರ್ಮೆಂಟು. ಆದಮೇಲೆ ಯೂನಿಟ್ ಇರಬೇಕು. ವಾಟ್ ಈಸ್ ದ ಯೂನಿಟ್? ರೇಡಿಯನ್. ಅರ್ಥ ಆಯ್ತಲ್ಲ? ಸೊ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಸ್ಮಾಲ್ ಕಾನ್ಸೆಪ್ಟು ನಿಮ್ಮದು ಏನು ಅಂದರೆ, ಒಂದು ಸರ್ಕಲ್ ಇದೆ ಅಂದ್ಕೊಳ್ರಿ, ಇಲ್ಲಿ ಒಂದು ರೇಡಿಯಸ್ಸು, ಇನ್ನೂ ಒಂದು ರೇಡಿಯಸ್, ಇದೇನು ಸ್ಮಾಲ್ ಆರ್ಕ್. ಇದು ಈ ಆರ್ಕಿನ ಲೆಂತ್ L, ಈ ರೇಡಿಯಸ್ಸು 6. ಓಕೆ, ವೆನ್ ಎವರ್ ಐ ಡಿವೈಡ್ ದ ಆರ್ಕ್ ಲೆಂತ್ ಬೈ ರೇಡಿಯಸ್ ಆಫ್ ದಿ ಸರ್ಕಲ್, ಐ ವಿಲ್ ಆಲ್ವೇಸ್ ಗೆಟ್ ವಾಟ್? ದಿಸ್ ಆ್ಯಂಗಲ್. ಇಲ್ಲಿರೋ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ ನನಗೆ ಬೇಕು ಅಂದರೆ ಸಿಂಪಲ್, ಈ ಆರ್ಕ್ ಲೆಂತ್ ಇದೆಯಲ್ಲ ಅದನ್ನು ಇಲ್ಲಿ ಈ ಸರ್ಕಲಿನ ರೇಡಿಯಸ್ಸಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಏನು ಸಿಗುತ್ತೆ? ಆ್ಯಂಗಲ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಲೆಂತು ರೇಡಿಯಸ್ಸು 2 ಮೀಟರಲ್ಲಿರ್ತವ. ಸಪೋಸ್ ಇದು ರೇಡಿಯಸ್ಸು ಒಂದು 4 ಮೀಟರ್ ತಗೊಳ್ಳೋಣ, ಲೆಂತು 2 ಮೀಟರ್ ಅಂತ ತಗೊಳ್ಳೋಣ. ಸೊ ಅವಾಗ ಥೀಟಾ ಏನಾಗುತ್ತೆ? 2/4 ಅಂದರೆ 1/2 ಆಯಿತಾ? 1/2 ಮುಂದೆ ಏನು ಬರೀಬೇಕು? ರೇಡಿಯನ್, SI ಯೂನಿಟ್. ಓಕೆ, ಸೊ 1/2 ರೇಡಿಯನ್. ನಮಗೆ ಇದು ಗೊತ್ತಿದೆ. ಡಿಗ್ರಿ ಮೆಷರ್ ಅಂತ ಅಂದರೆ ಏನು? ಯಾವತ್ತೇ ಆಗಲಿ ಒಂದು ನಂಬರ್ ಬರೀತಿದ್ದೀನಿ ಅಂದರೆ ಅದ್ರ ಮೇಲ್ಗಡೆ 30 ಡಿಗ್ರಿ ಅಂತ ಬರಿತೀನಿ. ರೇಡಿಯನ್ ಮೆಷರ್ ಅಂತ ಅಂದರೆ ಸಪೋಸ್ ನಾನು 180 ಡಿಗ್ರಿ ಬರಿತಿದ್ದೀನಿ ಅಂತ ಅಂದರೆ 180 ಡಿಗ್ರಿ ಅಂತ ಬರಿತೀನಿ. ಇಲ್ಲಿ ರೇಡಿಯನ್ನಲ್ಲಿ 180ನ ನಾನು ಬರಿಬೇಕು ಅಂದರೆ π ಅಂತ ಬರಿತೀನಿ. ಓಕೆ, ಸೊ π ರೇಡಿಯನ್ಸ್ನ ಡಿನೋಟ್ ಮಾಡೋದು ಹೇಗೆ? ಅದ್ರ ತಲೆ ಮೇಲೆ C. ಓಕೆ, ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಡಿಗ್ರಿ ಅಂದರೆ ತಲೆ ಮೇಲೆ 0 ಬರಿತೀರಾ, ರೇಡಿಯನ್ಸ್ ಅಂದರೆ ತಲೆ ಮೇಲೆ C ಬರೀತೀರ ಇಲ್ಲಿ ಪವರ್ ಪ್ಲೇಸಲ್ಲಿ. ಅಥವಾ ನೆನಪಿರಲಿ, ಏನೂ ಬರೀಲಿಲ್ಲ ಅಂದರೂ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಇನ್ ರೇಡಿಯನ್ಸ್. ಓಕೆ, ನಾವು ಏನೂ ಯೂನಿಟ್ ಬರೀತಿಲ್ಲ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದ ಆ್ಯಂಗಲ್ ಈಸ್ ಇನ್ ರೇಡಿಯನ್ಸ್. ಓಕೆ, ಡಿಗ್ರಿ ಬರೆದ್ರೆ ಮಾತ್ರ ಡಿಗ್ರಿ ಮೆಷರು, ಏನೂ ಬರೀಲಿಲ್ಲ ಅಂದರೆ ಯಾವತ್ತೇ ಆಗಲಿ ಆ ಮೆಷರ್ಮೆಂಟು, ಆ ಪರ್ಟಿಕ್ಯುಲರ್ ಕ್ವಾಂಟಿಟಿ ಏನಿದೆಯಲ್ಲ ಆ್ಯಂಗಲ್ಲು, ಅದು ಯಾವತ್ತೇ ಆಗಲಿ ರೇಡಿಯನ್ನಲ್ಲಿದೆ ಅಂತ ಅರ್ಥ. ನಾನು π/3 ಅಂತ ಬರಿತೀನಿ, ಮ್ಯಾಮ್ ಇದು ಡಿಗ್ರಿನ ರೇಡಿಯನ್ ಅಂತ ಕೇಳೋಂಗಿಲ್ಲ. ಅವಾಗ ಏನೂ ಬರ್ದಿಲ್ಲ ತಾನೆ, ಏನೂ ಬರ್ದಿಲ್ಲ ಅಂದರೆ ಇಟ್ ಈಸ್ ರೇಡಿಯನ್. C ಅಂತ ಬರೆದಿದ್ರೆ ಅದನ್ನು ರೇಡಿಯನ್. ಓಕೆ, ನಾನು ಡಿಗ್ರಿ ಅಂತ ಬರೆದ್ರೆ ಮಾತ್ರ ಅದು ಡಿಗ್ರಿ ಆಗುತ್ತೆ, ರೈಟ್? ಸೊ ಅದು ನಿಮಗೆ ನೆನಪಿರಬೇಕು. ಅರ್ಥ ಆಯ್ತಲ್ಲ?
ರೈಟ್. ಸೊ ಈಗ ನಾವು ಏನು ಕಲಿಯೋಣ ಅಂತ ಅಂದರೆ ವೆರಿ ಇಂಪಾರ್ಟೆಂಟ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಸಾಲ್ವಿಂಗ್ ಯೋರ್ ಅಪ್ಕಮಿಂಗ್ ಕ್ವೆಶನ್ಸ್ ಆಫ್ ಫಸ್ಟ್ ಎಕ್ಸಸೈಸ್ ಎಸ್ಪೆಷಲಿ ಆ್ಯಂಗಲ್ ಏನಿದೆಯಲ್ಲ ರೇಡಿಯನ್ನು ಡಿಗ್ರಿ ಮೆಜರ್ಮೆಂಟ್ ಅಂತ ಹೇಳಿದೆ. ಇವೆರಡರ ಮಧ್ಯೆ ಏನಾರ ರಿಲೇಷನ್ ಇದೆಯಾ? ರೇಡಿಯನ್ ಮೆಜರ್ ಮತ್ತು ಡಿಗ್ರಿ ಮೆಜರ್ಮೆಂಟ್ ಮಧ್ಯೆ ಏನು ರಿಲೇಷನ್ ಇದೆ ಅನ್ನೋದನ್ನು ಕಲಿಯೋಣ. ರೈಟ್. ಸೊ ಯು ಸಿ ಹಿಯರ್ ಇದನ್ನು ನಾವೇನಂತ ಕರಿತೀವಿ ಹೇಳ್ರಿ? ಇದೇನು ಇಷ್ಟು ಆ್ಯಂಗಲ್ ಇದೆಯಲ್ಲ ಏನಂತ ಕರಿತೀರಾ? ದಿಸ್ ಈಸ್ 180 ಡಿಗ್ರಿ. ಓಕೆ, 180 ಡಿಗ್ರಿ. ಇದನ್ನು ಏನಂತ ಕರಿತೀರಾ? ಆ್ಯಕ್ಚುಲಿ ಜಾಮೆಟ್ರಿಕಲ್ ನೇಮ್ ಸ್ಟ್ರೈಟ್ ಆ್ಯಂಗಲ್. ಹೌದಾ? ಇದೇ ಸ್ಟ್ರೈಟ್ ಆ್ಯಂಗಲ್ ಓಕೆ ರೇಡಿಯನ್ ಮೆಜರ್ಮೆಂಟಲ್ಲಿ ಇದು ಡಿಗ್ರಿ ಮೆಜರ್ಮೆಂಟು. ಓಕೆ, ಇಲ್ಲಿ ರೇಡಿಯನ್ ಮೆಜರ್ಮೆಂಟು. ಸೊ ರೇಡಿಯನ್ ಮೆಜರ್ಮೆಂಟಲ್ಲಿ ಇದೇ ಸ್ಟ್ರೈಟ್ ಆ್ಯಂಗಲ್ನ ನಾವು ಏನಂತ ಬರಿತೀವಿ? ಪೈ ರೇಡಿಯನ್ಸ್. ಈ ರೀತಿ ಆದರೂ ಬರೀರಿ, ಅಥವಾ ಪೈ ಟು ದ ಪವರ್ ಆಫ್ ಸಿ, ಅಥವಾ ಬರೀ ಪೈ ಅಂತ ಬರೆದ್ರೂ ನಡೆಯುತ್ತೆ. ಓಕೆ, ಸೊ ಇಷ್ಟು ಮೆಷರ್ಸಲ್ಲಿ ಯಾವುದಾದ್ರು ಬರೀರಿ. ಸೊ ನೆನ್ಪಿಟ್ಕೊಳ್ರಿ, ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸ್ಟ್ರೈಟ್ ಆ್ಯಂಗಲ್ ಅಂತ ಅಂದರೆ ಏನು? 180 ಡಿಗ್ರಿ. ಇಲ್ಲಿ ಸ್ಟ್ರೈಟ್ ಆ್ಯಂಗಲ್ ಅಂದರೆ ಏನು? ಪೈ ರೇಡಿಯನ್ಸು. ಓಕೆ, ಸೊ ಸ್ಟ್ರೈಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಸ್ಟ್ರೈಟ್ ಆ್ಯಂಗಲ್ ಈಸ್ ಈಕ್ವಲ್ ಟು ಪೈ. LHS ಈಕ್ವಲ್ಲ? ಫ್ರಮ್ ದಿಸ್ we will conclude the very important relation that we'll study throughout trigonometry, that is 180 degree is equal to pi radians. ಅರ್ಥ ಆಯ್ತಲ್ಲ? ಕೆಲವೊಬ್ಬರು ರಿಲೇಷನ್ ಬಿಟ್ವೀನ್ ಡಿಗ್ರಿ ಮೆಜರ್ ಆ್ಯಂಡ್ ರೇಡಿಯನ್ ಮೆಜರ್ ಏನು ಅಂತ ಅಂದರೆ 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್ ಅಂತೀರಾ. ಬಟ್ ಯಾಕೆ? ಬಿಕಾಸ್ ಆಫ್ ದಿಸ್ ರೀಸನ್. ಸ್ಟ್ರೈಟ್ ಆ್ಯಂಗಲ್ ಅಂದರೆ 180 ಡಿಗ್ರಿ ಡಿಗ್ರಿ ಮೆಜರಲ್ಲಿ, ಅದೇ ಸ್ಟ್ರೈಟ್ ಆ್ಯಂಗಲ್ ರೇಡಿಯನ್ ಮೆಜರಲ್ಲಿ ಏನಾಗುತ್ತೆ? ಪೈ ರೇಡಿಯನ್ಸ್. ಸ್ಟ್ರೈಟ್ ಆ್ಯಂಗಲ್ LHS ಸೇಮ್, ಸೊ therefore RHS must be same, therefore 180 degree is nothing but pi radians. ಓಕೆ, ರೈಟ್. ಇಷ್ಟು ಹೇಗೆ ಗೊತ್ತಾಯ್ತಲ್ಲ? ನೆಕ್ಸ್ಟು ಇದು ಹೇಳಿದ್ದೀನಲ್ಲ, ಇನ್ ಕೇಸ್ ತಲೆ ಮೇಲೆ ಡಿಗ್ರಿ ಬರೆದ್ರೆ ಅಷ್ಟೇ ಡಿಗ್ರಿ ಮೆಜರು, ಏನೂ ಬರೀಲಿಲ್ಲ ಅಂದರೆ ರೇಡಿಯನ್ಸು 2 ಅಂತ ಬರೆದ್ರೂ ಕೂಡ ಏನಾಗುತ್ತೆ? ರೇಡಿಯನ್ ಮೆಜರ್. ದಿಸ್ ಇಸ್ ಡಿಗ್ರಿ ಮೆಜರ್. ಓಕೆ, ಸ್ಪೆಸಿಫಿಕಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂದರೆ ಅದು ಡಿಗ್ರಿ ಅಲ್ಲ, ನೆನಪಿರಲಿ. SI ಯೂನಿಟಲ್ಲಿ ಇದೆ, ದಟ್ ಈಸ್ ನಥಿಂಗ್ ಬಟ್ ರೇಡಿಯನ್. ವಾಟ್ ಈಸ್ ದ SI ಯೂನಿಟ್ ಆಫ್ ಆ್ಯಂಗಲ್? ರೇಡಿಯನ್. ಓಕೆ, ಸೊ ದಿಸ್ ಇಸ್ ದ ಮೇಜರ್ ರಿಲೇಷನ್. ಇದರಿಂದ ನಾವು ಎಲ್ಲ ಥಿಂಗ್ಸ್ನ ಈಗ ಡಿರೈವ್ ಮಾಡ್ತೀವಿ ಒನ್ ಬೈ ಒನ್. ಓಕೆ, ನೀವೇನೆಲ್ಲ 10th ಕಲ್ತಿದ್ದೀರಲ್ಲ ಅವೆಲ್ಲ ಇಲ್ಲಿ ರಿವೈಸ್ ಆಗುತ್ತೆ ನಿಮಗೆ. ಓಕೆ, ರೈಟ್. ಸೊ ಲೆಟ್ಸ್ ಡಿರೈವ್ ಫ್ರಮ್ ದಿಸ್ ಸೋ ಮೆನಿ ಏನಂತಾರೆ ರೇಷಿಯೋಸ್ನ ಒನ್ ಬೈ ಒನ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈಗ ನಿಮಗೆ ಎಕ್ಸಸೈಸ್ ಕ್ವೆಶನ್ಸಲ್ಲಿ ಇರುತ್ತೆ ಯೂಶಲಿ 1 marks ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಇನ್ MCQs ಕನ್ವರ್ಷನ್ಸ್ ಇರುತ್ತೆ. ಓಕೆ, ಸೊ ಆ ಕನ್ವರ್ಷನ್ಸ್ ಏನು ಅಂದರೆ ಡಿಗ್ರಿಯಿಂದ ರೇಡಿಯನು, ರೇಡಿಯನಿಂದ ಡಿಗ್ರಿ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂತ. ಸೊ ಇದರಿಂದ ನನ್ನ ಮೇಜರ್ ರಿಲೇಷನ್ ಏನು ಇರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 180 ಡಿಗ್ರಿ ಅಂದರೆ 180 ಇಂಟು 1 ಡಿಗ್ರಿ, ನೋ ಇಶ್ಯೂಸ್, ಹೌದಲ್ವಾ? ಒಂದು ನಂಬರ್ ಇಂಟು 1 ಡಿಗ್ರಿ. ಪೈ ರೇಡಿಯನ್ಸ್ ಅಂದರೆ ಪೈ ಇಂಟು 1 ರೇಡಿಯನ್, ಕರೆಕ್ಟಾ? ಸೊ ಇದರಿಂದ ನಾನು ಏನು ಡಿರೈವ್ ಮಾಡ್ಬೋದು ಅಂದರೆ, ನನಗೆ 1 ಡಿಗ್ರಿ ವ್ಯಾಲ್ಯೂ ಬೇಕು ಅಂದರೆ ಪೈ ಡಿವೈಡೆಡ್ ಬೈ 180. ಮಲ್ಟಿಪ್ಲಿಕೇಶನ್ ಇರೋದು ಈ ಕಡೆ ಬಂದರೆ ಬೇಸಿಕ್ ರೂಲ್ ಏನು? ಡಿನಾಮಿನೇಟರಿಗೆ ಹೋಗುತ್ತೆ. ದೇರ್ಫೋರ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ರಿಲೇಷನ್. ಸಿಮಿಲರ್ಲಿ 1 ರೇಡಿಯನ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಈ ಪೈ ಈ ಕಡೆ ಹೋಗುತ್ತೆ, ನಥಿಂಗ್ ಬಟ್ 180 ಬೈ ಪೈ ಡಿಗ್ರಿ. ಈ ರಿಲೇಷನ್ ನಿಮಗೆ ನೆನಪಿರಬೇಕು. ಅರ್ಥ ಆಯ್ತಲ್ಲ? ಸೊ ಇದು ನಿಮ್ಮ ಕನ್ವರ್ಷನ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಟ್. ನೆಕ್ಸ್ಟ್ ಇದರಿಂದ ನಾವೀಗ ನೀವು ಏನು ನಿಮ್ಮ 10th ಕಲ್ತಿದ್ದೀರಿ ನೋಡಿ, ಪೈ ಬೈ 2 ಅಂದರೆ ಏನು, ಪೈ ಬೈ 3 ಅಂದರೆ ಏನು, ಅವೆಲ್ಲ ಡಿರೈವ್ ಮಾಡೋಣ. ರೈಟ್. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪೇಜ್. ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಇದರಿಂದ ಒಂದೊಂದೇ ನೋಡೋಣ. ಈಗ ಎರಡು ಸೈಡು ಬೈ 2 ಇಂದ ಡಿವೈಡ್ ಮಾಡ್ತೇನೆ. ಓಕೆ, ಪೈ ಬೈ 2 ಮಾಡಿದ್ರೆ 2 9s 0s 90 ಡಿಗ್ರಿ. ಅಲ್ಲಿಗೆ 90 ಡಿಗ್ರಿ ಅಂದರೆ ಎಷ್ಟು? ಪೈ ಬೈ 2 ನೆನಪಿರ್ಬೇಕು ನಿಮಗೆ. ಓಕೆ, ಇದೇ ನಾನು 3 ಇಂದ ಡಿವೈಡ್ ಮಾಡಿದ್ರೆ ನನಗೇನು ಸಿಗುತ್ತೆ? ಪೈ ಬೈ 3 ಇಂದ ಡಿವೈಡ್ ಮಾಡಿದ್ರೆ 3 1s 3 6 ತಾನೆ, ಸೊ 60 ಡಿಗ್ರಿ. ಅರ್ಥ ಆಗ್ತಿದೆ ತಾನೆ? ನಾನೇನು ಮಾಡ್ತಿದ್ದೀನಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎರಡೂ ಕಡೆ ಡಿವೈಡ್ ಬೋತ್ ಸೈಡ್ಸ್ ಬೈ 3 ಅಂತ ಹೇಳಿದೆ. ಈಗ ಡಿವೈಡ್ ಬೋತ್ ಸೈಡ್ಸ್ ಬೈ 4 ಮಾಡೋಣವಾ? ಪೈ ಬೈ 4 ಇಸ್ ಈಕ್ವಲ್ ಟು, ಈ ಕಡೆ ಪೈ ಬೈ 4 ಆಯಿತು, ಈ ಕಡೆನೋ 180 ಬೈ 4 ಅಂದರೆ ಏನಾಗುತ್ತೆ? 4 4s 4 5s. ಅಲ್ಲಿಗೆ ನಮಗೇನರ್ಥ ಆಯಿತು? ಪೈ ಬೈ 4 ಇಸ್ ಈಕ್ವಲ್ ಟು 45 ಡಿಗ್ರಿ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ತೀರಾ? ಡಿವೈಡ್ ಮಾಡ್ತೀರಾ, ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಪೈ ಬೈ 6 ಅಂತಂದರೆ ಎಷ್ಟಾಗುತ್ತೆ? ಇದು ಕೂಡ ಸ್ಟ್ಯಾಂಡರ್ಡು. 5ಇಂದ ಯಾಕೆ ಮಾಡಲಿಲ್ಲ ಮ್ಯಾಮ್ ಅಂತಂದರೆ, ಯಾಕೆ ಮಾಡಲಿಲ್ಲ? ಮಾಡ್ಬೋದು, ನೋ ಇಶ್ಯೂಸ್. ಬಟ್ ನಾನೀಗ ಮಾಡ್ತಿರೋದೇನೋ ನಿಮ್ಮ 10th ನೀವೇನು ಕಲ್ತಿದ್ರೋ ಅದಷ್ಟೇ ರಿವಿಸನ್ನು. ಓಕೆ,
ಸೊ 6ಇಂದ ಮಾಡಿದ್ರೆ 5ಇಂದ ಮಾಡಿದ್ರೆ ಆ್ಯಕ್ಚುಲಿ ಏನು ಬರುತ್ತೆ ಹಂಗೆ ಗೊತ್ತಲ್ಲ, 5 3s ನೆಕ್ಸ್ಟ್ 15 3 ಬಂದರೆ 36 ಡಿಗ್ರಿ ಆಗುತ್ತೆ. 36 ಡಿಗ್ರಿ ಈಸ್ ನಥಿಂಗ್ ಬಟ್ π/5. ನಾಟ್ ರಿಕ್ವೈರ್ಡ್ ನಾವು. ಸೊ π/6 6ಇಂದ ಮಾಡಿದ್ರೆ 6 1s 6 3s ತಾನೆ, ಸೊ 30 ಡಿಗ್ರಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ 0 ಡಿಗ್ರಿ, 0 ಡಿಗ್ರಿ ಈಸ್ ಈಕ್ವಲ್ ಟು 0 ರೇಡಿಯನ್. ಸೊ ಅದಕ್ಕೆ ಏನು ಕೂಡ ರಿಲೇಷನ್ ಇಲ್ಲ, ನೆನ್ಪಿಟ್ಕೋಬೇಕು ಅದನ್ನು. ಓಕೆ, 0 ಡಿಗ್ರಿ ಈಸ್ ಈಕ್ವಲ್ ಟು 0 ರೇಡಿಯನ್ಸ್, ರೈಟ್. ಸೊ ಇವೆಲ್ಲ ಏನು ಸ್ಟ್ಯಾಂಡರ್ಡ್ ಥಿಂಗ್ಸು. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, ಇವು ನಿಮಗೆ ಅಟ್ ಎನಿ ಕಾಸ್ಟ್ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ. ಸೊ ಗೊತ್ತಿರಬೇಕು ನಿಮಗೆ. ಇವೆಲ್ಲ ನೀವು 10th ಕಲ್ತಿದ್ದೀರಾ, ರೈಟ್. ಸೊ ಇನ್ನೂ ಒಂದೇನಂದರೆ ಕೆಲವೊಬ್ಬರು 60 ಡಿಗ್ರಿ ಮತ್ತು 30 ಡಿಗ್ರಿ ಕನ್ಫ್ಯೂಸ್ ಆಗ್ತಾರೆ, ಇನ್ಕ್ಲೂಡಿಂಗ್ ಮೀ. ಐ ವಾಸ್ ಗೆಟಿಂಗ್ ಕನ್ಫ್ಯೂಸ್ ವೆನ್ ಐ ವಾಸ್ ಇನ್ ಸ್ಟೂಡೆಂಟ್ ಲೈಫಲ್ಲಿದ್ದಾಗ ನಾನು ಕನ್ಫ್ಯೂಸ್ ಆಗ್ತಿದ್ದೆ. ಅವಾಗ ನಾನು ನೆನ್ಪಿಟ್ಕೊಳಕ್ಕೆ ಏನು ಮಾಡಿದೆ ಅಂದರೆ, ಇಫ್ ಯು ಫೀಲ್ ಕಂಫರ್ಟಬಲ್ ನೀವು ಕೂಡ ಈ ರೀತಿ ನೆನ್ಪಿಟ್ಕೋಬೋದು. ಏನಂದರೆ 30 ಡಿಗ್ರಿ ಬರೀಬೇಕು ಅಂದರೆ ನಾನು ಏನು ಮಾಡ್ತಿದ್ದೆ, ಸ್ಟಾರ್ಟಿಂಗಲ್ಲಿ ಯಾವಾಗಲೂ 30 ಡಿಗ್ರಿ ಬಂತ π/3 ಅಂತ ಬರ್ಕೊತಿದ್ದೆ. ಬಟ್ ದಿಸ್ ಇಸ್ ರಾಂಗ್. ಓಕೆ, ಸೊ ಒಂದೇನೋ 180ನ 3ಇಂದ ಡಿವೈಡ್ ಮಾಡಿದ್ರೆ ನನಗೆ 30 ಡಿಗ್ರಿ ಬರುತ್ತಾ ಅಂತ ಚೆಕ್ ಮಾಡಬೇಕಿತ್ತು ನಾನು. ಬಟ್ ಆ ರೀತಿಯೆಲ್ಲ ನನಗೆ ಆಗೋದು. ಎವ್ರಿ ಟೈಮ್ ಎಲ್ಲಿ ಚೆಕ್ ಮಾಡೋಣ. ಓಕೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಹೋಗುತ್ತೆ. ಸೊ ಅದಕ್ಕಿಂತ ಬೆಟರ್ ಏನು ನಾನು ನೆನ್ಪಿಟ್ಕೊಂಡೆ ಅಂದರೆ, 30 ಡಿಗ್ರಿಯಲ್ಲಿ 3 ಬರ್ತೈತೆ ಅಂದರೆ π/ ಡಿನಾಮಿನೇಟ್ರಲ್ಲಿ 3 ಬರಬಾರ್ದು ನನಗಷ್ಟೇ. 60 ಡಿಗ್ರಿಯಲ್ಲಿ 6 ಇಲ್ಲಿ ಆಲ್ರೆಡಿ ಬರ್ತೈತೆ ಅಂದರೆ ಇಲ್ಲಿ 6 ಬರೋಂಗಿಲ್ಲ. ಇಲ್ಲ ಅಂದರೆ ನಾನೇನು ಮಾಡ್ತಿದ್ದೆ, 60 ಡಿಗ್ರಿ ಅಂದರೆ π/6 ಅಂತ ಬರ್ಕೊತಿದ್ದೆ. ಬಟ್ ನೋ, ಇಟ್ ಈಸ್ ರಾಂಗ್. ಓಕೆ, ಸೊ ದಿಸ್ ಇಸ್ ಹೌ ಐ ವಾಸ್ ರಿಮೆಂಬರಿಂಗ್. 30 ಡಿಗ್ರಿ ಬಂತು ಇಮಿಡಿಯೇಟ್ಲಿ ಅಂದರೆ ಮೈಂಡಲ್ಲಿ ಏನು ಕ್ಲಿಕ್ ಆಗುತ್ತೆ ನನಗೆ ಅಂದರೆ π/3 ಅಥವಾ π/6 ಅನ್ನೋದು ಆಪ್ಷನ್ ಇರುತ್ತೆ ತಾನೆ. ಸೊ ಕ್ಲಿಕ್ ಆಗೋದೇನು ಅಂದರೆ 30 ಡಿಗ್ರಿಯಲ್ಲಿ 3 ಐತೆ, ಹಂಗಂದರೆ π/6 ಬರುತ್ತೆ, ಡಿನಾಮಿನೇಟ್ರಲ್ಲಿ 3 ಬರೋಂಗಿಲ್ಲ ಅಂತ ಅರ್ಥ, ರೈಟ್. ಸೊ ದಿಸ್ ಈಸ್ ಹೌ ಐ ವಾಸ್ ರಿಮೆಂಬರಿಂಗ್. ಆ್ಯಂಡ್ ಒನ್ ಮೋರ್, ಇನ್ನೂ 2 ಸ್ಟ್ಯಾಂಡರ್ಡ್ ನಿಮಗೆ ಗೊತ್ತಿರಬೇಕು. 270 ಡಿಗ್ರಿ ಅಂದರೆ ಎಷ್ಟು ಮತ್ತು 360 ಡಿಗ್ರಿ ಅಂದರೆ ಎಷ್ಟಾಗುತ್ತೆ. 360 ಅಂದರೆ 18 2s ತಾನೆ. ಸೊ π ಇಂದು 2 times ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ 2. ದೇರ್ಫೋರ್ ವಾಟ್ ಇಸ್ ದಿಸ್ ಇಸ್ 2π. ಅದೇ ರೀತಿ 270 ಅಂದರೆ ಏನು ಹೇಳ್ರಿ, 9 3s 90 3 times ತಾನೆ. ಸೊ ಹಾಗಾಗಿ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ 3. ದೇರ್ಫೋರ್ ದಿಸ್ ಈಸ್ ನಥಿಂಗ್ ಬಟ್ 3π/2. ಇವೆಲ್ಲ ಸ್ಟ್ಯಾಂಡರ್ಡ್ ಥಿಂಗ್ಸು ನಿಮಗೆ ನೀಟಾಗಿ ನೆನಪಿರಬೇಕು. ಓಕೆ, ಸೊ ನೀವು ಇವೆಲ್ಲವೂ ಕೂಡ ಇಟ್ಕೊಂಡ್ಬಿಟ್ಟು ಸೈನ್ ಕಾಸ್ ಟ್ಯಾನಿಗೆ ವ್ಯಾಲ್ಯೂಸ್ನ ಕಂಡುಹಿಡಿದಿದ್ದೀರ. sin 0 ಎಷ್ಟು, sin 30 ಎಷ್ಟು, sin 40 ಎಷ್ಟು, sin 45 ಎಷ್ಟು, sin 60 ಎಷ್ಟು, 90 ಎಷ್ಟು, ಇವೆಲ್ಲ ಕಲ್ತಿದ್ದೀರಾ, ರೈಟ್. ಸೊ ನಾವು ಫರ್ದರ್ ನಾವೇನು ಕಲಿತೀವಿ, ಕನ್ವರ್ಷನ್ಸ್ನ ಇನ್ನೂ ಡೀಪಾಗಿ ಕಲಿಯೋಣ. ಸೊ ಕನ್ವರ್ಷನ್ಸ್ಗಿಂತ ಮುಂಚೆ ನಿಮಗೆ ಸ್ವಲ್ಪ ಏನು ಗೊತ್ತಿರಬೇಕು ಅಂತಂದರೆ, ಸ್ಮಾಲ್ ಕಾನ್ಸೆಪ್ಟ್ ಇದೆ ನೋಡಿ. 1 ಡಿಗ್ರಿ ಅಂತ ಅಂದರೆ ಏನು, ಎಷ್ಟಿರುತ್ತೆ 1 ಡಿಗ್ರಿ ಅಂದರೆ ಅಬ್ಸರ್ವ್ ಮಾಡಿ. ಇಲ್ಲಿ ಇನಿಷಿಯಲ್ ರೇ ಇದೆಯಾ, ನಾನೇನು ಹೇಳಿದ್ದೆ, ಇಲ್ಲೆಲ್ಲೋ ತಂದರೆ 45, ಇಲ್ಲೆಲ್ಲೋ ಟೋಟಲ್ ರೈಟ್ ಆ್ಯಂಗಲ್ ತಂದರೆ 90 ಡಿಗ್ರಿ, ಹೌದಾ. ಸೊ ಇಲ್ಲಿ ಇಷ್ಟು ಮೂಮೆಂಟ್ ಆಗಿರುತ್ತಲ್ಲ, ಸ್ಮಾಲ್ ಅಂದರೆ ಒಂದೇ 1 ಡಿಗ್ರಿ, ಒಂಚೂರು ಇಷ್ಟೇ ಸಣ್ಣದು ಮೂಮೆಂಟ್, ಅದು 1 ಡಿಗ್ರಿ, ಹೌದಲ್ವಾ. ಸೊ ನಾವು ಸ್ವಲ್ಪ ಹೈಲೈಟು ಎನ್ಲಾರ್ಜ್ ಮಾಡಿ ಬರೆಯೋಣ. ಇದು 1 ಡಿಗ್ರಿ ಅಂತ ಅಂದ್ಕೊಳ್ರಿ. ಓಕೆ, ಸೊ 1 ಡಿಗ್ರಿನ 60 ಪಾರ್ಟ್ಸಲ್ಲಿ ನಾವು ಡಿವೈಡ್ ಮಾಡಿದ್ರೆ, ಓಕೆ, ಸೊ ಡಿವೈಡ್ ಮಾಡಿದ್ರೆ ಈಚ್ ಪಾರ್ಟ್ನ ನಾನೇನಂತ ಕರಿತೀನಿ, 60 ಮಿನಿಟ್ ಅಂತ ಕರಿತೀನಿ. ಓಕೆ, ಸೊ 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್. ಇದನ್ನು ಏನಂತ ಅಂತೀರಾ, ಮಿನಿಟ್ಸ್. ಓಕೆ, 1 ಮಿನಿಟಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ ಹೇಳಿ. ಸೊ 1 ಮಿನಿಟ್ ಪವರಲ್ಲಿ ಒಂದೇ 1 ಡ್ಯಾಶ್ ಬರೆದ್ರೆ ಅದು ಮಿನಿಟು. ಓಕೆ, ಈಸ್ ಈಕ್ವಲ್ ಟು 60 ಸೆಕೆಂಡ್ಸ್ ತಾನೆ, 60 ಸೆಕೆಂಡ್ಸ್. ಸೊ ಮ್ಯಾಥಮೆಟಿಕಲಿ ಸೆಕೆಂಡ್ಸ್ ನಾವು ಯಾವ ರೀತಿ ಅಂದರೆ ತಲೆ ಮೇಲೆ 2 ಡ್ಯಾಶ್ ಬರೀರಿ, 60. ಓಕೆ, ಸೊ ಅಲ್ಲಿಗೆ 1 ಡಿಗ್ರಿಯಲ್ಲಿ 60 ಮಿನಿಟ್ಸ್ ಇರ್ತವೆ. ಸೆಕೆಂಡ್ಸ್ ಎಷ್ಟಿರ್ತವೆ, 60 ಮಿನಿಟ್ಸ್ 60 ಇಂಟು 1 ಮಿನಿಟ್, 60 ಇಂಟು 1 ಮಿನಿಟ್ ಅಂದರೆ ಎಷ್ಟು, 60 ಸೆಕೆಂಡ್ಸ್. ದೇರ್ಫೋರ್ 6 6 36, ಅಲ್ಲಿಗೆ ಎಷ್ಟಾಯಿತು, 3600 ಸೆಕೆಂಡ್ಸ್ ಇರುತ್ತೆ. ಇದು ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಒಂಚೂರು ಗೊತ್ತಿರಬೇಕು. ಏನಂತಂದರೆ 1 ಡಿಗ್ರಿಯಲ್ಲಿ ಎಷ್ಟು ಮಿನಿಟ್ ಇರುತ್ತೆ, 60 ಮಿನಿಟ್ಸ್ ಇರುತ್ತೆ. 1 ಮಿನಿಟಲ್ಲಿ 60 ಸೆಕೆಂಡ್ಸ್ ಇರುತ್ತೆ. ಜಸ್ಟ್ ಆ್ಯಸ್ ನಾವು ಟೈಮ್ನ ಡಿವೈಡ್ ಮಾಡ್ತೀವಲ್ಲ, ಟೈಮಲ್ಲಿ ಹೇಗೆ ಮಿನಿಟ್ಸು ಸೆಕೆಂಡ್ಸ್ ಹೇಳ್ತೀವೋ ಅದೇ ರೀತಿ ಆ್ಯಂಗಲ್ನೂ ಕೂಡ ನಾವು ಏನು ಮಾಡ್ತೀವಿ, ಈ ರೀತಿ ಡಿವೈಡ್ ಮಾಡ್ತೀವಿ. ಓಕೆ, ರೈಟ್. ಈಗ ನಿಮಗೆ ಕನ್ವರ್ಷನ್ಸ್ ಆವಾಗಲೇ ಹೇಳಿದೆ ನಾನು, ಕನ್ವರ್ಷನ್ಸ್ ಅಂತೀನಿ, ರಿಲೇಷನ್ ಹೇಳಿದೆ. ಯಾವುದ್ರ ಬಗ್ಗೆ, 180 ಡಿಗ್ರಿ ಈಸ್ ನಥಿಂಗ್ ಬಟ್ 2π ರೇಡಿಯನ್ಸ್, ರೈಟ್. ದಿಸ್ ಈಸ್ ವಾಟ್ ಐ ಸೆಡ್ ಯು, 2π ರೇಡಿಯನ್ಸ್, ಹೌದಲ್ವಾ, π ರೇಡಿಯನ್ಸ್. ಇದರಿಂದ ನಾನು ನಿಮಗೇನು ಹೇಳಿದೆ, ಐ ಟೋಲ್ಡ್ ಯು 2 ರಿಲೇಷನ್ಸ್. 1 ಡಿಗ್ರಿ ಈಸ್ ಈಕ್ವಲ್ ಟು ಈ 180ನ ಆ ಕಡೆ ಕಳಿಸಿದರೆ π/180 ರೇಡಿಯನ್ಸ್, ರೈಟ್. ಇದೇ ರೀತಿ ಇನ್ನೊಂದು, ಇಲ್ಲಿ π ರೇಡಿಯನ್ಸ್ ಇದೆಯಲ್ಲ, πನ ಆ ಕಡೆ ಕಳಿಸಿ 1 ಅಷ್ಟೇ ಉಳ್ಕೊಂಡ್ರೆ 1 ರೇಡಿಯನ್ ಈಸ್ ಈಕ್ವಲ್ ಟು
180/π ಡಿಗ್ರಿ. ಕರೆಕ್ಟಾ? ರೈಟ್. ಸೊ ನಿಮಗೆ ಕೆಲವೊಂದು ಕ್ವಶನ್ಸ್ ಇದ್ದಾವೆ ನಿಮ್ಮ ಎಕ್ಸಸೈಸಲ್ಲಿ, ರೈಟ್. ಅದರಲ್ಲಿ ಏನಿದೆ ಅಂದರೆ ಕನ್ವರ್ಷನ್ಸ್ ಇದೆ. ಕನ್ವರ್ಷನ್ ಆಫ್ ಸೊ ಆ್ಯಂಡ್ ಸೊ ಡಿಗ್ರಿ, ಯಾವುದೋ ಒಂದು ಡಿಗ್ರಿ ಇದೆ, ಅದರಿಂದ ನಾವು ರೇಡಿಯನ್ ಮೆಷರಿಗೆ ಕನ್ವರ್ಟ್ ಮಾಡಿ, ಅಥವಾ ರೇಡಿಯನ್ ಇರೋದನ್ನು ಡಿಗ್ರಿ ಮೆಷರಿಗೆ ಕನ್ವರ್ಟ್ ಮಾಡಿ ಅಂತ ಇದೆ. ಓಕೆ, ಎಕ್ಸಸೈಸ್ ನಾವು ಕಮಿಂಗ್ ಕ್ಲಾಸಲ್ಲಿ ಬೇಕಿದ್ರೆ ಸಾಲ್ವ್ ಮಾಡೋಣ. ಓಕೆ, ಇಲ್ಲ ಇದೇ ಕ್ಲಾಸಲ್ಲಿ ಆಯಿತು ಅಂತಂದರೆ ಇದೇ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ, ರೈಟ್. ಸೊ ಸದ್ಯಕ್ಕೆ ಒಂದು ಎಕ್ಸಾಂಪಲ್ ನೋಡಿರಿ. ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. ಸಪೋಸ್ ಕನ್ವರ್ಟ್, ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಲೇ ತೊಗೊತೀನಿ, ನಿಮಗೆ ಕನ್ವೀನಿಯೆಂಟ್ ಆಗಲಿ. 40 ಡಿಗ್ರಿ 20 ಮಿನಿಟ್ಸ್ನ ನಾವೇನು ಮಾಡಬೇಕಾಗಿದೆ, ಇದನ್ನು ಇಂಟು ರೇಡಿಯನ್ ಮೆಷರ್. ಓಕೆ, ರೇಡಿಯನ್ ಮೆಷರಿಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಬ್ಸರ್ವ್ ಮಾಡಿ ಕ್ಲೀನಾಗೆ. 40 ಡಿಗ್ರಿ 20 ಮಿನಿಟ್ಸ್ ಅಂತ ಅಂದರೆ ಈಗ 20 ಮಿನಿಟ್ಸ್ ಇದೆಯಲ್ಲ, ನಾವು ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟು ಇದು ಕೂಡ ಡಿಗ್ರಿಯಲ್ಲಿರಬೇಕಿತ್ತ, ರೈಟ್. ಸೊ ಇದನ್ನು ನಾವೇನು ಮಾಡೋಣ, ಫಸ್ಟು ಡಿಗ್ರಿಯಲ್ಲಿ ಮಾಡ್ಕೊಳ್ಳೋಣ. ಒಂದು 40 ಡಿಗ್ರಿ ಇದೆ, ಇನ್ನೊಂದು 20 ಮಿನಿಟ್ಸ್ ಅಂತ ಅಂದರೆ ಎಷ್ಟು, 40 ಡಿಗ್ರಿ ಪ್ಲಸ್ 20 ಮಿನಿಟ್ಸ್ ಥರ ಬರೆದಿದ್ದೀನಿ ನಾನು. ಯಾಕೆ, ನಾವು ಹೆಂಗೆ ನಾವು ಡೆಸಿಮಲ್ಸಲ್ಲಿ ನೋಡಿರಿ 1.5 ಅಂತಂದರೆ ಯಾವ ರೀತಿ ಬರೀತೀರಿ, 1 + 0.5. ದಿಸ್ ಈಸ್ ಹೌ ಯು ರೈಟ್. ಸಿಮಿಲರ್ಲಿ 40 ಡಿಗ್ರಿ 20 ಮಿನಿಟ್ಸ್ ಈಸ್ ನಥಿಂಗ್ ಬಟ್ 40 ಡಿಗ್ರಿ ಪ್ಲಸ್ 20 ಮಿನಿಟ್ಸ್. ಈಗ ಎಲ್ಲದನ್ನು ಫಸ್ಟು ಒಂದೇ ಮೆಜರಲ್ಲಿ ಅಂದರೆ ಎಲ್ಲದನ್ನು ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 20 ಡಿಗ್ರಿ ಈಸ್ ನಥಿಂಗ್ ಬಟ್ 20 ಮಿನಿಟ್ಸ್ ಈಸ್ ನಥಿಂಗ್ ಬಟ್ ವಾಟ್, 20 × 1 ಮಿನಿಟ್. 1 ಮಿನಿಟ್ ಅಂದರೆ ಎಷ್ಟು, 1 ಮಿನಿಟ್ ಅಂದರೆ ಎಷ್ಟು ನಾನು ಹೇಳಿದ್ದೀನಿ, 1 ಡಿಗ್ರಿ ಅಂದರೆ 60 ಮಿನಿಟ್ಸು, ಹೌದಾ. ಸೊ 1 ಮಿನಿಟ್ ಬೇಕು ಅಂದರೆ 1/60 ಡಿಗ್ರಿ, ಹೌದು ತಾನೆ. ಯಾಕೆ 60 × 1 ಮಿನಿಟ್ ಅಂತ ಡಿವೈಡ್ ಮಾಡ್ಕೊಳ್ಳೋಣಪ್ಪ. ಈ 16 ಈ ಕಡೆ ಕಳಿಸಿದ್ರೆ, ರೈಟ್. ಸೊ ದೇರ್ ಫೋರ್ ಇಲ್ಲೇನಾಗುತ್ತಿದ್ದು 20/60, 20 × 1 ಮಿನಿಟ್. ಆ 1 ಮಿನಿಟ್ ಜಾಗದಾಗೆ 1/60 ಡಿಗ್ರಿ. ಇದೇನಾಯಿತು 1/3. ಅಲ್ಲಿಗೆ 40 ಡಿಗ್ರಿ ಪ್ಲಸ್ 1/3 ಡಿಗ್ರಿ ಎಷ್ಟಾಗುತ್ತೆ, 40 + 1/3 ಪವರು ಡಿಗ್ರಿ ಮೇಲೆ ಇರಲಿ ಅದನ್ನು. ಓಕೆ, ರೈಟ್. ಸೊ ಏನಾಯ್ತಿದು 40 ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತಿಲ್ಲ, ಏನೂ ಇಲ್ಲ ಅಂದರೆ 1, 3 ಮತ್ತು 1 ಎಲ್ ಸಿ ಎಮ್ಮು 3ನೇ, 4 3 = 12. ಸೊ 120 + 1/3 ಡಿಗ್ರಿ ವಿಚ್ ಈಸ್ ನಥಿಂಗ್ ಬಟ್ ವಾಟ್, 121/3 ಡಿಗ್ರಿ. ಅಂದರೆ ಡಿಗ್ರಿಯಲ್ಲಿ ಬಂತಪ್ಪ. ಕ್ವಶನ್ ಇರೋದೇನು, ಇದನ್ನು ರೇಡಿಯನ್ ಮೆಷರಿಗೆ ಕನ್ವರ್ಟ್ ಮಾಡಿರಿ ಅಂತ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗಿದೆ, ಡಿಗ್ರಿ ಸಿಕ್ತಪ್ಪ, ಡಿಗ್ರಿಯಿಂದ ರೇಡಿಯನ್ ಕನ್ವರ್ಟ್ ಮಾಡೋದು ತುಂಬ ಸುಲಭ ತಾನೆ. 121/3 ಡಿಗ್ರಿ ಇದೆಯಲ್ಲ, ನಥಿಂಗ್ ಬಟ್ 1 ಡಿಗ್ರಿ. 121/3 ಡಿಗ್ರಿ ಈಸ್ ನಥಿಂಗ್ ಬಟ್ 121/3 × 1 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 121/3. 1 ಡಿಗ್ರಿ ಅಂದರೆ ಈಗ ತಾನೇ ಹೇಳಿದೆ ಏನು, ರೇಡಿಯನ್ಸಲ್ಲಿ ಕನ್ವರ್ಟ್ ಮಾಡೋದು, π/180 ರೇಡಿಯನ್ಸ್ ಈಸ್ ಈಕ್ವಲ್ ಟು 121π ಡಿವೈಡೆಡ್ ಬೈ 18 3 ಎಷ್ಟಪ್ಪ 554. ಸೊ ದೀಸ್ ಮೆನಿ ರೇಡಿಯನ್ಸ್. ವರ್ಡ್ಸಲ್ಲಿ ರೇಡಿಯನ್ಸ್ ಬರೆದ್ರು ಓಕೆ, ಪವರಲ್ಲಿ ಸಿ ಬರೆದ್ರು, ಎರಡೂ ಬರಿಬೇಡ್ರಿ, 2 ಸತಿ ಯೂನಿಟ್ ಬರೆಯೋಕೆ ಹೋಗ್ಬೇಡಿ. ಓಕೆ, ಸೊ ದೇರ್ ಫೋರ್ ದಿಸ್ ಈಸ್ ಯುವರ್ ಆನ್ಸರ್. ವೆರಿ ಸಿಂಪಲ್ ಕ್ವೆಶನ್. ಓಕೆ, ಜಸ್ಟ್ ನಿಮಗೇನು ಕನ್ವರ್ಷನ್ಸ್ ಮಾಡಬೇಕಾದ್ರೆ ನಿಮಗೆ ಮಿನಿಟ್ಸು ಆಮೇಲೆ ಸೆಕೆಂಡ್ಸು ಇವೆಲ್ಲ ನೀಟಾಗಿ ಗೊತ್ತಿರಬೇಕು. ಪ್ಲಸ್ ವೆರಿ ಇಂಪಾರ್ಟೆಂಟ್ ಈ ರಿಲೇಷನ್ ಗೊತ್ತಿರಬೇಕು, ರೈಟ್. ರೈಟ್, ಲೆಟ್ ಅಸ್ ಟ್ರೈ ಟು ಚೆಕ್ ಔಟ್ ಆನ್ ಒನ್ ಮೋರ್ ಎಕ್ಸಾಂಪಲ್. ಲೆಟ್ ಮಿ ಟೇಕ್ ದ ಅನದರ್ ಶೀಟ್. ಕನ್ವರ್ಟ್ 6 ರೇಡಿಯನ್ಸ್. ಈಗ ರೇಡಿಯನ್ಸ್ನ ಯಾವುದಕ್ಕೆ ಇಂಟು ಡಿಗ್ರಿ ಮೆಷರ್, ಡಿಗ್ರಿ ಮೆಷರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಹೌ ಡು ಯು ಕನ್ವರ್ಟ್, ಈಗ ನೋಡ್ಕೊಳ್ಳಿ. 6 ರೇಡಿಯನ್ಸ್ ಈಸ್ ನಥಿಂಗ್ ಬಟ್ 6 × 1 ರೇಡಿಯನ್. 1 ರೇಡಿಯನ್ ಅಂದರೆ ಈಗ ತಾನೇ ಹೇಳಿದ್ದೀನಿ, 6 × ಎಷ್ಟು, ರೇಡಿಯನ್ ವ್ಯಾಲ್ಯೂ ಎಷ್ಟು, 1 ರೇಡಿಯನ್ ವ್ಯಾಲ್ಯೂ 180/π, 180/π ಡಿಗ್ರಿ. ಅವ್ರು ಅದೇ ತಾನೇ ಕೇಳಿರೋದು. ಸೊ 18 6 ಎಷ್ಟು, 1080/π ಡಿಗ್ರೀಸ್ ಆಯಿತು. ಓಕೆ, ಕೆಲವರು ಏನು ಮಾಡ್ತಾರೆ, ಇಲ್ಲೇ ಬಿಟ್ಬಿಡ್ತಾರೆ ಸಾಲ್ವ್ ಮಾಡಿ. ಇಲ್ಲಿ ಬಿಟ್ಟರು ನಿಮ್ಮ ವಿಶ್, ಬಟ್ ನಿಮಗೆ ಎಕ್ಸಾಕ್ಟಾಗಿ ಕಂಪ್ಲೀಟ್ ಡಿವೈಡ್ ಮಾಡಿ ಡಿಗ್ರಿ ಮೆಷರಲ್ಲಿ ಏನಾಗುತ್ತೆ ವಿತ್ ಮಿನಿಟ್ಸು ಸೆಕೆಂಡ್ಸು ಬೇಕು ಅಂತ ಅಂದರೆ ಹೇಗೆ ಮಾಡೋದು ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳಿ ಒಂದು ಸತಿ. ನಿಮಗೆ ಇಲ್ಲಿವರೆಗೆ ಬರೆದ್ರೂ ಪ್ರಾಬ್ಲಮ್ ಇಲ್ಲ. ಇಫ್ ಯು ವಾಂಟ್ ಟು ನೋ ದ ಕನ್ವರ್ಷನ್ ಪ್ಲೀಸ್ ಜಸ್ಟ್ ವಾಚ್ ಇಟ್, ಇಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ಳಿ, ರೈಟ್. ಓಕೆ, ಸೊ 1080/π ಅಂದರೆ 22/7. 22 ಇಲ್ಲಿ ಬೈ ಇರೋದು ಮೇಲ್ಗಡೆ ಹೋದರೆ ನ್ಯೂಮರೇಟರ್ ಆಯಿತು. ಸೊ ಅಲ್ಲಿಗೇನಾಗುತ್ತೆ 2 11s, 2 5s, ನೆಕ್ಸ್ಟು ಇದೇನಾಯಿತು 2 4s, ನೆಕ್ಸ್ಟು 0s, 7 0s, 7 4s 28, 2 carry 7 5 35, 35 + 2 37/11.
ಏನಿದು ಡಿಗ್ರಿ. ಕರೆಕ್ಟ್ ಅಲ್ವಾ? ಇನ್ನೂ ನೀಟಾಗಿ ಬೇಕಾ? ಏನು ಮಾಡೋಣ, 3780ನ 11ಇಂದ ಡಿವೈಡ್ ಮಾಡಿಕೊಡ್ರಿ. 11 3 ಎಷ್ಟಪ್ಪ 33, ಉಳಿದಿದ್ದೆಷ್ಟು 4, 8 ಕೆಳಗಡೆ ತೊಗೊಳ್ರಿ. 48 ಹೋಗುತ್ತೆ 11ಅಲ್ಲಿ, ಓಕೆ ಹೋಗುತ್ತೆ ಅಂದಮೇಲೆ ಇನ್ನೊಂದು ನಂಬರ್ ತೊಗೋಬಾರ್ದು, ರೈಟ್? ಏನಂತಾರೆ ಅದನ್ನು, ಚೈಲ್ಡ್ಹುಡ್ ಅರ್ಲಿಯರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರ ಈ ಡಿವಿಷನು, ರೈಟ್? ಸೊ 48 11 4 44, ಎಷ್ಟು ಉಳಿತು 4. 0ನ ತೊಗೊಳ್ಳಿ, 40 ಹೋಗುತ್ತೆ ತಾನೆ, 11 1 ಇದರಲ್ಲೂ ಕೂಡ. ಸೊ ಎಷ್ಟಾಗುತ್ತೆ, 11 3 33, ಉಳಿದಿದ್ದು 7. ಇದನ್ನು ನಾವು ಯಾವ ರೀತಿ ಸ್ಪ್ಲಿಟ್ ಮಾಡಿ ಬರಿಬೋದು ಅಂದರೆ 3780/11ನ ನೀವು ಅರ್ಲಿಯರ್ ಕ್ಲಾಸಸ್ಸಲ್ಲಿ ಕಲ್ತಿರ್ತೀರಾ, ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಯಾವ ರೀತಿ ಬರಿತೀರಾ ಅಂತ. ಹೇಗೆ ಬರಿತೀರಾ, 343 ಡಿಗ್ರೀಸ್. ನೆಕ್ಸ್ಟು ಇನ್ನು ಉಳಿದಿರೋದೇನಿದೆ ಇದಿದೆಯಲ್ಲ, ಇದನ್ನು ನೀವು ಯಾವ ರೀತಿ ಬರಿತೀರಾ, 7/11 ಡಿಗ್ರೀಸ್. ಓಕೆ, ಹಿಂಗೆ ಬರೆದು ಇಲ್ಲಿವರೆಗೂ ಬಿಡ್ಬೋದು. 343 ಡಿಗ್ರಿ 7/11 ಡಿಗ್ರಿ ಅಂತಲೂ ಬರೆದು ಬಿಡ್ಬೋದು. ಅಥವಾ ಡಿಗ್ರಿ ಹಂಗೆ ಇರಲಿ, ಇದನ್ನು ನಾನು ಮಿನಿಟ್ಸಿಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಪ್ಪ. ಏನಾಗುತ್ತೆ, 7/11 ಇಂಟು 1 ಡಿಗ್ರಿ. 1 ಡಿಗ್ರಿ ಅಂದರೆ ಮಿನಿಟ್ಸ್ ಎಷ್ಟು ಹೇಳಿದೆ, 1 ಡಿಗ್ರಿ = 60 ಮಿನಿಟ್ಸ್. ಸೊ ಇದು ಟೋಟಲ್ ವ್ಯಾಲ್ಯೂ ಏನಾಯಿತು, 343 ಡಿಗ್ರಿ ಹಾಗೇ ಇರಲಿ, 7 6 42, 420/11 ಮಿನಿಟ್ಸ್ ಆಯಿತಾ. ಇದು ಕೂಡ ಇನ್ನೂ ಡಿವೈಡ್ ಆಗುತ್ತಾ, ಆಗುತ್ತೆ. ಕನ್ವರ್ಟ್ ಮಾಡಿಕೊಡ್ರಿ. ಹೇಗೆ ಮಾಡ್ತೀರಾ, 420/11 ಮಾಡಿದ್ರೆ ಏನಾಗುತ್ತೆ, 42 ಅಂದರೆ 11 3 33, 90, 11 8 88, 1 ಕ್ಯಾರಿ ಅಲ್ಲ 2, ಕರೆಕ್ಟಾ? ಸೊ ಅಲ್ಲಿಗೇನಾಯಿತು, ಇದು 343 ಡಿಗ್ರಿ 420. ಇದು ಎಲ್ಲಿವರೆಗೂ ಮಾಡಬೇಕಂದ್ರೆ ನೀವು ಮಿನಿಟ್ಸ್ವರೆಗೂ ಬರೋವರೆಗೂ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಜಸ್ಟ್ ಡಿವಿಷನ್ ಯಾರಿಗೆ ನೀಟಾಗಿ ಗೊತ್ತಿದೆಯೋ ಅವ್ರು ಇದನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಸುಮ್ಮನೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ಳಿ. ನಾಲೆಜ್ ಪರ್ಪಸ್ಸಿಗೆ ಕಲಿಬೋದು ಇದನ್ನು, ಬಟ್ ಎಕ್ಸಾಮ್ ಪರ್ಪಸ್ಸು ಯು ವಿಲ್ ನಾಟ್ ಗೆಟ್ ದೀಸ್ ಕ್ವೆಶನ್ಸ್. ಓಕೆ, ಮೋಸ್ಟ್ಲಿ ನಿಮಗೆ ಕ್ವಶನ್ ಕೇಳೋದು ಯಾವುದು ಅಂದರೆ ಅವು ಯಾವುದಿದಾವಲ್ಲ 2 ಮಾರ್ಕ್ಸಿಗೆ, ಐ ಥಿಂಕ್ ಅದೇ ರೇಷಿಯೋ ಇದೆಯಲ್ಲ, ರೇಡಿಯಸ್ ಆಫ್ ಸರ್ಕಲ್ ಕೊಟ್ಬಿಟ್ಟು ಆರ್ಕ್ ಲೆಂತ್ ಕಂಡುಹಿಡಿರಿ. ಅವಾಗ ತಾನೇ ಒಂದು ಫಾರ್ಮುಲಾ ಹೇಳಿದೆ ನೋಡಿ, L = R θ ಅಥವಾ θ = L/R ಅಂತ ಹೇಳಿದ್ನಲ್ಲ ಅದು. ಓಕೆ, ಸೊ ಎನಿವೇಸ್ ಫಾರ್ ಯುವರ್ ನಾಲೆಜ್ ಯು ಕ್ಯಾನ್ ಲರ್ನ್ ದಿಸ್ ಒನ್. 420/11 ಇತ್ತಾ, 420/11 ಮಾಡಿದ್ರೆ ಏನು ಸಿಕ್ತು, 38 ಮಿನಿಟ್ಸಿಗೆ ಕನ್ವರ್ಟ್ ಮಾಡಿದ್ದೆ. ನೆಕ್ಸ್ಟ್ ಉಳಿದಿದ್ದೇನು, 2/11 ಉಳಿತು. ಓಕೆ, ಇದು ಕೂಡ ಮಿನಿಟೇ. ಸೊ ಈಗ ಮತ್ತೆ ಇದನ್ನು ಕೂಡ ನಾನು ಇನ್ನೂ ಕನ್ವರ್ಟ್ ಮಾಡಬೇಕಪ್ಪ ಅಂತ ಅಂದರೆ ಏನಾಗುತ್ತೆ, 343 ಡಿಗ್ರಿ 38 ಮಿನಿಟ್ಸ್ 2/11 ಇಂಟು 1 minute how many seconds, 60 seconds, 60 seconds. So that is nothing but 343 degree 38 minutes. 6 2s ಅಂದರೆ 120/11 ಆಯಿತಾ. 11 10s ಡೈರೆಕ್ಟಾಗಿ ಮಾಡು, 11 10s 110, ಉಳಿದಿದ್ದೆಷ್ಟು 10 ಅಷ್ಟೇ. ಪಾಯಿಂಟ್ ಹಾಕ್ರಿ, 100 ಆಗುತ್ತೆ, 9s. ಸೊ ಅಲ್ಲಿಗೆ 10.9 seconds. ಅರ್ಥ ಆಯ್ತಲ್ಲ? ಕಂಪ್ಲೀಟಾಗಿ ನೀವು ಕನ್ವರ್ಟ್ ಮಾಡಬೇಕಂದ್ರೆ ಈ ರೀತಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ನೀವು ಕನ್ವರ್ಟ್ ಮಾಡಿದಾಗ ನಿಮಗೆ ಏನು ಕರೆಕ್ಟಾಗಿ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ. ಆ್ಯಕ್ಚುಲಾಗಿ ಏನು ಮಾಡ್ತಾರೆ, ಇಲ್ಲಿವರೆಗೆ ಸ್ಟಾಪ್ ಮಾಡ್ಬೋದು, ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿ ಮ್ಯಾಕ್ಸ್. ಓಕೆ, ಬಟ್ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ದಟ್ ಒಂದು ನೋಟ್ ಪಾಯಿಂಟ್ ನಾವು ಬರೆಸ್ತೀವಿ ಯೂಶಲಿ ಏನಂತ ಅಂದರೆ 1 ರೇಡಿಯನ್ = ನಾನೇನು ಹೇಳಿದೆ, 180/π ಡಿಗ್ರಿ ಅಂತ ಹೇಳಿದೆ. ಬಟ್ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಅಂತ ಬಂದಾಗ ನಾವು ಏನು ಮಾಡ್ತೀವಿ, ಅದನ್ನು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಎಷ್ಟಕ್ಕೆ ಹೇಳ್ತೀವಿ, 57 ಡಿಗ್ರೀಸ್ 16 ಮಿನಿಟ್ಸ್ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತೀವಿ. ಇದು ನೀವೇನು ಮಾಡಿರಿ, ಇದೇ ಪ್ರೊಸೀಜರಲ್ಲಿ ಡಿವೈಡ್ ಮಾಡಿ ಟ್ರೈ ಮಾಡಿರಿ, ಆನ್ಸರ್ ಬರುತ್ತೋ ಇಲ್ಲ ಅಂತೇಳಿ. ನಿಜವಾಗ್ಲೂ 180/πನ ನಾನು ಕನ್ವರ್ಟ್ ಮಾಡ್ತಾ ಹೋದರೆ ಅಂದರೆ 22/7 ಮಾಡಿಕೊಂಡು ಮಾಡ್ತಾ ಹೋದರೆ ಇದೇ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡಿ. ಒಮ್ಮೆ ಬರಲಿಲ್ಲ ಅಂದರೆ ಯು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಐ ವಿಲ್ ಟೆಲ್ ಯು ದ ಎಕ್ಸಾಕ್ಟ್ ವ್ಯಾಲ್ಯೂ. ಓಕೆ, ರೈಟ್. ಸೊ ಅಲ್ಲಿಗೇನಾಯಿತು, ಕನ್ವರ್ಟ್ 6 ರೇಡಿಯನ್ಸು ಆಯಿತು. ಈಗೇನಿದೆ ನಿಮಗೇನಿದ್ರು ಕೂಡ ಇಷ್ಟೇ ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ಫಸ್ಟ್ ಎಕ್ಸಸೈಸ್ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಆಲ್ ರೈಟ್. ಓಕೆ, ಸೊ ದಿಸ್ ವಾಸ್ ದ ಬೇಸಿಕ್ ದಟ್ ಐ ವಾಂಟೆಡ್ ಟು ಟೆಲ್ ಯು ಅಬೌಟ್. ಸೊ ಇದಾದಮೇಲೆ ನಿಮಗೇನಾಗುತ್ತೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ರೇಷಿಯೋಸು ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಫಸ್ಟ್ ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿಬಿಡೋಣ. ಅದರ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಟ್ರಿಗ್ನೋಮೆಟ್ರಿದು ಆ್ಯಕ್ಚುಯಲ್ ಏನು ಕಾನ್ಸೆಪ್ಟ್ಸ್ ಇದಾವಲ್ಲ ಅವನ್ನ ಸ್ಟಾರ್ಟ್ ಮಾಡೋಣ. ಇದು 2 ಕ್ಲಾಸಸ್ ಏನಿದೆ ಅಲ್ಲ, ಟೋಟಲಿ ಇಂಟ್ರೋ ಕ್ಲಾಸಸ್. ದಟ್ ಈಸ್ ನಥಿಂಗ್ ಬಟ್ ಇನ್ ದ ಇಂಟ್ರೊಡಕ್ಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಈಸ್ ಅನ್ ಆ್ಯಂಗಲ್, ವಾಟ್ ಈಸ್ ಡಿಗ್ರಿ ಮೆಜರ್, ವಾಟ್ ಈಸ್ ರೇಡಿಯನ್ ಮೆಜರ್, ಇಷ್ಟೇ ಇರುತ್ತೆ. ಯಾರಿಗಾದರೂ ಎಕ್ಸಸೈಸ್ ಬೇಡ ಅಂದರೆ ಡೈರೆಕ್ಟ್ ಲೆಕ್ಚರ್ 3ಗೆ ಹೋಗಿ, ಲೆಕ್ಚರ್ 2ನ ವಾಚ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ಲ? ಅಥವಾ ಎಕ್ಸ್ಪ್ಲನೇಷನ್ ಬೇಕು ಅನ್ನೋರು ಲೆಕ್ಚರ್ 2ನ ವಾಚ್ ಮಾಡಿ. ರೈಟ್. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ.
ಐ ಹೋಪ್ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಆ್ಯಂಡ್ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್. ಓಕೆ, ತುಂಬ ಬೇಸಿಕ್ಕಿಂದ ತೊಗೊಂಬಂದು ನಾನು ಹೇಳಿದ್ದೀನಿ ಇದನ್ನು. ಫುಲ್ ಬೇಸಿಕ್ಕಿಂದ ಯಾಕೆ ಹೇಳಿದ್ದೀನಿ ಅಂತ ಅಂದರೆ, ನೀವು ಕೆಲವೊಬ್ರು ಸ್ಟೂಡೆಂಟ್ಸು ಯಾರು ಹೈಯರ್ ಲೆವೆಲಲ್ಲೂ ಮ್ಯಾಥಮೆಟಿಕ್ಸ್ ತಗೊಳೋರು ಇರ್ತಾರೋ ಅಂಥವ್ರಿಗೆ ಡೆಪ್ತಿಂದ ಬೇಕು ಅಂತ ಬೇಕೇ ಬೇಕಾಗುತ್ತೆ. ಕ್ಯಾಲ್ಕುಲಸ್ ಅಂತ ಫುಲ್ಲು ಒಂದು ಬ್ರ್ಯಾಂಚೇ ಬಂದ್ಬಿಡುತ್ತೆ ನಿಮಗೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇದು ಜಾಮೆಟ್ರಿ ನೀವೇನು ಓದ್ತಿರಲ್ಲ, ಲೈನ್ಸು, ಆ್ಯಂಗಲ್ಸು, ಇವೆಲ್ಲ ಕಾನ್ಸೆಪ್ಟ್ಸ್ ಬರೋದೇ ಇಲ್ಲ. ಬಂದರೆ ಏನಿದ್ರು ಸೈನ್ ಥೀಟಾ ಕಾಸ್ ಥೀಟಾ. ಸೊ ಟ್ರಿಗ್ನೋಮೆಟ್ರಿ ಮತ್ತು ಏನು ಮಾಡ್ತಾರೆ ಗೊತ್ತಾ, ಇದು ಏನಂತಾರೆ ಸೀಕ್ವೆನ್ಸು, ಸೀರೀಸು, ಅವನ್ನೆಲ್ಲ ಕಂಬೈನ್ ಮಾಡಿ ನೀವು ಇನ್ನೂ ಹೈಯರ್ ಸ್ಟಡೀಸಲ್ಲೆಲ್ಲ ಓದ್ತೀರಾ. ಹಾಗಾಗಿ ನಿಮ್ಮ ಬೇಸ್ ಏನಿದೆಯಲ್ಲ, ಏನೇ ಇದ್ದರೂ ಈ ಫಸ್ಟ್ PUC ಮ್ಯಾಥ್ಸಲ್ಲಿ ನೀವೇನು ಟ್ರಿಗ್ನೋಮೆಟ್ರಿ ಮತ್ತು ರಿಲೇಷನ್ಸ್, ಫಂಕ್ಷನ್ಸು, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಎಷ್ಟು ಪರ್ಫೆಕ್ಟ್ ಆಗ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ನಿಮಗೆ ಅರ್ಥ ಆಗುತ್ತೆ. ಅಷ್ಟೇ ಚೆನ್ನಾಗಿ ನಿಮಗೇನಾಗುತ್ತೆ, ನಿಮ್ಮ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಎಲ್ಲ ಅರ್ಥ ಆಗುತ್ತೆ. ಅಲ್ಲಿನ್ನೂ ಬಹಳ ಹೈ ಲೆವೆಲ್ ಇರುತ್ತೆ. ಅವೆಲ್ಲ ಅರ್ಥ ಆಗಬೇಕು ಅಂದರೆ ನಿಮ್ಮ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ತುಂಬ ಚೆನ್ನಾಗಿರಬೇಕು. ಅದೇ ರೀಸನಿಗೋಸ್ಕರ ನಾನೇನು ಮಾಡಿದ್ದೀನಿ, ತುಂಬ ಸ್ಲೋ ಆಗಿ ಆ್ಯಂಡ್ ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಸೊ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ಓಕೆ, ಬಿಕಾಸ್ ಯುವರ್ ಕಾಮೆಂಟ್ಸ್ ಆರ್ ದ ಒನ್ ವಿಚ್ ವಿಲ್ ಕೀಪ್ ಮೀ ಮೋಟಿವೇಟೆಡ್. ಓಕೆ, ನೀವು ಕಾಮೆಂಟ್ಸೇ ಮಾಡಲ್ಲ ಅಂದರೆ ಏನಾಗ್ಬಿಡುತ್ತೆ, ಐ ಫೀಲ್ ಲೈಕ್ ಅದು ಯಾರಿಗಾದರೂ ಹೆಲ್ಪ್ ಆಗ್ತಿದೆಯೋ ಇಲ್ಲೋ ಒಂದು ಗೊತ್ತಾಗ್ತಿಲ್ಲಲ್ಲ ಅಂತ ಆಗ್ಬಿಡುತ್ತೆ. ಸೊ ಹೆಲ್ಪ್ ಆಯಿತು ಅಂದರೆ ದಯವಿಟ್ಟು ಅದನ್ನು ಕಾಮೆಂಟ್ಸಲ್ಲಿ ಒಂದು ಸತಿ ಮೆನ್ಷನ್ ಮಾಡಿ, ಲೈಕ್ ಎಸ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಆರ್ ದ ಕ್ಲಾಸ್ ವಾಸ್ ಯೂಸ್ಫುಲ್, ಅಥವಾ ಏನಾರು ಡೌಟ್ಸ್ ಇದ್ದರೆ ಅದನ್ನು ದಯವಿಟ್ಟು ಮೆನ್ಷನ್ ಮಾಡಿ. ನೀವು ಹೆಲ್ಪ್ಫುಲ್ ಬರೀತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಮೆನ್ಷನ್ ಮಾಡಿ, ಸೊ ದಟ್ ಐ ವಿಲ್ try my best to answer those questions. Okay, so stay connected with me for more such videos of this lecture. Okay, all the chapters will be available soon, as soon as possible. I'm trying to do it. Okay, right. So ಇನ್ನೂ ಒಂದು, ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಬೇಕು. ಅರ್ಥ ಆಯ್ತಲ್ಲ? ಆ್ಯಂಡ್ ಸ್ಟಡಿ ವೆಲ್, ಸ್ಟಡಿ ಆ್ಯಸ್ ಮಚ್ as you can. Right? Okay, so that's all for today. Thank you so much. God bless you.